ಆಲ್ಮೋಸ್ಟ್ 50% ಆಫ್ ದ ಎಂಪ್ಲಾಯೀಸ್ನ ಲೇ ಆಫ್ ಮಾಡಾರ. ಆ 50%ನಲ್ಲಿ 70% ಮ್ಯಾನೇಜರಿಯಲ್ ರೋಲ್. ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದು ಸಿನ್ಸ್ ವೆರಿ ಲಾಂಗ್ ಫ್ರಮ್ ಲೈಕ್ 20 years ಆಫ್ ಎಕ್ಸ್ಪೀರಿಯನ್ಸ್, ನಾಟ್ ಓನ್ಲಿ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಆಗಿರ್ಬೋದು. ಡೆವಲಪರ್ ಆರ್ ಟೆಸ್ಟರ್, ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಆರ್ ಇಟ್ ಕುಡ್ ಬಿ BA. ದೆನ್ ಐ ಗಾಟ್ ಎ ಚಾನ್ಸ್ ಟು ಆಕ್ಟ್ ಆಸ್ ಅ ಸ್ಕ್ರಮ್ ಮಾಸ್ಟರ್. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೆಕ್ನಿಕಲ್ ಆ್ಯಂಡ್ ಮ್ಯಾನೇಜರಿಯಲ್ ಅನ್ನೋದು. ಲೈಕ್ ಡೈರೆಕ್ಟ್ ಆಗಿ ಯಾವ ಪರ್ಸನ್ ಜಾಯ್ನ್ ಆಗೋದು ಪ್ರಾಜೆಕ್ಟ್ ಮ್ಯಾನೇಜರ್ ಜಾಯ್ನ್ ಆಗೋಕ್ಕಾಗಲ್ಲ. ವಿತ್ ಓನ್ಲಿ ಎಕ್ಸ್ಪೀರಿಯನ್ಸ್ ದೇ ಕ್ಯಾನ್ ಕಮ್ ಇನ್ ಟು ದ ಪ್ರಾಜೆಕ್ಟ್. ಅಂದರೆ ಅದು ಕೂಡ ಆಪರ್ಚುನಿಟಿ ಇದೆ. ಲೈಕ್ ಹೌ ವಾಸ್ ಯುವರ್ ಜರ್ನಿ ಲೈಕ್ 2004 ಇಂದ 2026 ವರೆಗೆ ಯು ಹ್ಯಾವ್ ಸೀನ್ ವೆರಿ ಡ್ರಾಸ್ಟಿಕ್ ಚೇಂಜಸ್ ಆಫ್ IT ಕಲ್ಚರ್. 2008 ಅದು ರೆಸಿಸ್ಟೆಂಟ್ ಪೀರಿಯಡ್. ಎವ್ರಿಬಡಿ ಸಫರ್ಡ್ ಆಸ್ ವೆಲ್ ಡ್ಯೂ ಟು ರೆಸಿಷನ್. ಭಾಳ ಲೇ ಆಫ್ಸ್ ಅವೆಲ್ಲ ಕೂಡ ನಡೆದವು. ಪ್ಯಾರಡೈಮ್ ಶಿಫ್ಟ್ ಅದು ಕೂಡ ನೋಡ್ತಾ ಇದ್ದೀವಿ. ದಟ್ ಇಸ್ AI. ಪ್ರಾಜೆಕ್ಟ್ ಮ್ಯಾನೇಜರ್ಗೆ AI ಅನ್ನೋದೊಂದು ಹಿಟ್ ಅಂತಂದೇ ಹೇಳ್ಬೋದು. So I feel somewhere like comparing to much time, at least 20-30% of the managing roles are safe. Maybe it can be replaced the quantity. ಎಷ್ಟು ಪ್ರೆಷರ್ ಇದ್ರು ಮ್ಯಾನೇಜ್ಮೆಂಟ್ ಕಡೆಯಿಂದ ನೀವು ಅದು ಆ ಪ್ರೆಷರ್ನ ಯಾವತ್ತೂ ನಮ್ಮ ಟೀಮ್ ಮೇಲೆ ತೋರಿಸಿಲ್ಲ ಅಂತೇಳಿ ಐ ಪರ್ಸನಲಿ ಫೀಲ್ ಐ ಹ್ಯಾವ್ ಸಮ್ ಮೆನಿ ಟೈಮ್ಸ್. ವೈ ಆ್ಯಂಡ್ ಹೌ ಡು ಯು ಹ್ಯಾಂಡಲ್ ದಟ್ ಪ್ರೆಷರ್? ಲೈಕ್ ಅದು ನಿಮ್ಮ ಮೇಲೆ ಇಫ್ ಯು ಕಾಂಟ್ ಶೋ ದಟ್ ಪ್ರೆಷರ್ ಟು ಅನ್ ಅ ಟೀಮ್, ಇಟ್ಸ್ ಗೋಯಿಂಗ್ ಟು ಸಮ್ವೇರ್ ಹರ್ಟ್ಸ್ ಫಾರ್ ಯು. ಸೊ ಹೌ ಡು ಯು ಡೂ ದಟ್? ಡೆವಲಪರ್ಸ್ ಆ್ಯಂಡ್ ಟೆಸ್ಟರ್ಸ್ ಈ ಫೈಟ್ ಆಗಿರ್ಬೋದು, ತುಂಬ ನೋಡ್ತಿರ್ತೀರ. ಸೊ ಹೌ ಯು ಗೋಯಿಂಗ್ ಟು ಮ್ಯಾನೇಜ್ ದಿಸ್ ಥಿಂಗ್ಸ್ ಆಲ್? ಸೊ ನನ್ನ ಸ್ಟೈಲ್ ಆಫ್ ಡೂಯಿಂಗ್ ಇಸ್ ಗೋ ಬೈ ದಟ್ ಪರ್ಸನ್ಸ್ ಮೆಂಟಾಲಿಟಿ. ಐ ಥಿಂಕ್ ಐ ಕ್ಯಾನ್ ಕೋಟ್ 2 ಎಕ್ಸಾಂಪಲ್ಸ್. ನನ್ನ ಪ್ರೀವಿಯಸ್ ಕಂಪನಿನಲ್ಲಿ ದೇರ್ ವಾಸ್ ಒನ್ ಪರ್ಸನ್ ಕೇಲ್ಸ್ ಫ್ರಮ್ ತಿರುಪತಿ. ಊರಲ್ಲಿ ಅವ್ರ ಫಾದರ್ ಹೆಂಗಂದ್ರೆ ಜನತಾ ಗ್ಯಾರೇಜ್ ಮೂವಿ ಇದೆಯಲ್ಲ, ಅವ್ರ ಫ್ಯಾಮಿಲಿ ಹೆಂಗ ಅದು ಫ್ಯಾಕ್ಷನ್ ಆಗಿರ್ಬೋದು, ಸಾಫ್ಟ್ ವೇ ಆಫ್ ಡೀಲಿಂಗ್ ಆಗಿರ್ಬೋದು, ದೇ ಡೂ ಇಟ್ ರೈಟ್. ಇವ್ರ ಫ್ಯಾಮಿಲಿ ಕೂಡ ಆಲ್ಮೋಸ್ಟ್ ಅದೇ ಹಂಗೆ ಅನ್ಮಾತು. ಅವನು ಭಾಳ ಮಾಸ್. ಇಟ್ ಈಸ್ ಡಿಫಿಕಲ್ಟ್ ಫಾರ್ ಮ್ಯಾನೇಜರ್ಸ್ ಟು ಥಿಂಗ್ಸ್ ಔಟ್ ಆಫ್ ಇಟ್, ವರ್ಕ್ ಔಟ್ ಆಫ್ ಇಟ್. ಸೊ ಐ ವಾಸ್ ಏಬಲ್ ಟು ಡೂ ಇಟ್. ಆ್ಯಂಡ್ ಬೇರೆಯವ್ರು ಹೇಳ್ತಾ ಇದ್ರು, ನೀನು ಅವನ ಜೊತೆ ಅಸಲು ಕೆಲಸ ಹೆಂಗೆ ಮಾಡಿಸ್ತೀವಿ ಅಂತ. ಕೆಲವು ಮ್ಯಾನೇಜರ್ಸ್ ಹೆಂಗಿರ್ತಾರೆ ಅಂದರೆ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ನಿನ್ನ ಸೀಟಲ್ಲಿ ಇಲ್ಲ, ನಿನ್ನ ಸೀಟಲ್ಲಿ ಇಲ್ಲ, ನೀನು ಎಷ್ಟೊತ್ತು ಬೇಗ ಹೋಗಿದ್ದು. ಟೆಸ್ಟರ್ಸ್ನಲ್ಲಿ ಬಂದು ದೆರ್ ವಾಸ್ ಒನ್ ಟೆಸ್ಟರ್. ಇವತ್ತು ಸ್ಪ್ರಿಂಟ್ ಕ್ಲೋಜರ್ ಆದ್ರೂ ಇವತ್ತು ರಾತ್ರಿವರೆಗೆ ಅವನು ಯೂಸರ್ ಸ್ಟೋರಿ ಪ್ರಾಪರಾಗಿ ಟೆಸ್ಟ್ ಮಾಡ್ತಾನೆ ಇರ್ತಾನೆ. ಸೊ ಐ ಹ್ಯಾವ್ ಟು ಗೋ ಸಿಟ್ ವಿತ್ ಹಿಮ್, ಗೆಟ್ ದ ಯೂಸರ್ ಸ್ಟೋರೀಸ್ ಟೆಸ್ಟೆಡ್. ಬಟ್ ಐ ಥಿಂಕ್ ಐ ಕ್ಯಾನ್ ಡೂ ಸಚ್ things. I think I can do that. Yeah, 20+ years experience. It's not a joke. Manager favorism ಇರ್ತಾರೆ ಕೆಲವೊಬ್ಬರಿಗೆ. ಸೊ ದಿಸ್ ಇಸ್ ಅ ಬಿಗ್ ಕ್ವಶನ್ ಅನ್ಮತ್ತೆ. ಲೈಕ್ ವಿಮೆನ್ ಡಿಸ್ಕ್ರಿಮಿನೇಷನ್ ಆಗಲಿ ಆಫೀಸ್ ಕಲ್ಚರಲ್ಲಿ, ಲೈಕ್ ಈ ನಡುವೆ ಪಾಶ್ ಈ ಕಮ್ಯುನಿಟೀಸ್ ಎಲ್ಲ ಬಂದು ಸ್ವಲ್ಪ ಕಡಿಮೆ ಆಗಿದಾವೋ ಜಾಸ್ತಿ ಆಗಿದಾವೋ ಗೊತ್ತಿಲ್ಲ. ಲೈಕ್ ಆಸ್ ಯು ಆರ್ ಎ ಕಂಪ್ನಿ ಮೆಂಬರ್ ಆಫ್ ಎನ್ ಪಾಶ್, ಸೊ ವಾಟ್ ಯು ಸಿ ಲೈಕ್ ರಿಜೆಕ್ಟಿಂಗ್ ಪ್ರಮೋಷನ್ ಆರ್ ನಾಟ್ ಗಿವಿಂಗ್ ಸೊ ಮಚ್ ಹೆಲ್ಪ್, ಹಂಗೆ ಭಾಳ ವೆರಿ ಸ್ಪೆಸಿಫಿಕ್ ಸಿಚುವೇಶನ್ಸ್. ಬಟ್ ರೀಸೆಂಟಾಗಿ ನಾವು ಇವಾಗ ನೀವು ಜನ್ರೇಷನ್ ಚೇಂಜ್ ನೋಡಿದ್ರೆ, ಲೈಕ್ ವಿ ಆರ್ ನಾವು 90s ಕಿಡ್ಸ್ ಎಲ್ಲ ಲೈಕ್ ಮಿಲಿನಿಯಲ್ಸ್ ಆದರೆ, ಲೈಕ್ ಅಪ್ಕಮಿಂಗ್ ಜನರೇಷನ್ ವಾಸ್ ಅನ್ ಎ ಜೆನ್ಸಿ. ಸೊ ಮ್ಯಾನೇಜ್ಮೆಂಟ್ ಪ್ರಾಸ್ಪೆಕ್ಟಿವ್ ಅಲ್ಲಿ ನೀವು ಮ್ಯಾನೇಜಿಂಗ್ ಮಾಡೋ ಟೈಮಲ್ಲಿ, ಸೊ ಆರ್ ಯು ಸೀಯಿಂಗ್ ಎನಿ ಡಿಫರೆನ್ಸ್ ಬಿಟ್ವೀನ್ ದೋಸ್ ಕಿಡ್ಸ್? ಸೊ ಹೌ ದೇ ಆರ್ ಗೋಯಿಂಗ್ ಗುಡ್ ಆರ್ ದೇ ಆರ್ ರಿಟಾಲಿಯೇಟಿಂಗ್ ಫಾರ್ ಎನಿ ಕ್ವಶನ್? ಗುಡ್ ಆ್ಯಂಡ್ ಬ್ಯಾಡ್. ಐ ಡೋಂಟ್ ಬ್ಯಾಡ್ ಅನ್ಲಿಕ್ಕೆ ಇಲ್ಲ, ಬಟ್ ವಾಟ್ ಹ್ಯಾಪನ್ಸ್ ಐಲ್ ಟೆಲ್ ಯು. Hi Rohit, welcome to Tiger Talks. Hi. ನೀವು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದು ಇದರ IT ಇಂಡಸ್ಟ್ರಿಯಲ್ಲಿ. ಸೊ ಸಿನ್ಸ್ ವೆರಿ ಲಾಂಗ್ ಫ್ರಮ್ ಲೈಕ್ 20 years ಆಫ್ ಎಕ್ಸ್ಪೀರಿಯನ್ಸ್, ನಾಟ್ ಓನ್ಲಿ ಇನ್ ಡಿಫ್ರೆಂಟ್ ಫೀಲ್ಡ್ಸ್ ಆಗಿರ್ಬೋದು. ಸೊ ಎ ನ್ಯೂ ಪರ್ಸನ್ ದೇ ವಾಂಟ್ ಟು ಗೆಟ್ ಇನ್ ಟು ದ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ಎ ಪ್ರಾಡಕ್ಟ್ ಮ್ಯಾನೇಜರ್, ಹೌ ಕ್ಯಾನ್ ದೇ ಗೆಟ್ ಇನ್? ಸೊ ಜನರಲ್ ಆಗಿ ಸಾಫ್ಟ್ವೇರ್ ಅಂದರೆ ಡೆವಲಪರಿಂದ ಡೆವಲಪರ್ ಆರ್ ಟೆಸ್ಟರ್, ಅಲ್ಲಿಂದ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಆರ್ ಇಟ್ ಕುಡ್ ಬಿ BA. ಸೊ ಇವ್ರು ಯಾರಾದ್ರೂ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಆಸ್ಪೈರ್ ಆಗ್ಬೋದು. ಬಟ್ ಇಟ್ ರಿಕ್ವೈರ್ಸ್ ಸಮ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ರೈಟ್? ಸೊ ನಂದು ಅದೇ ಥರ, ನಾನು ಕೂಡ ಅದೇ ಥರ ಬಂದಿರೋದು. ನಾನು ಡೆವಲಪರ್ ಆಗಿ ಜಾಯ್ನ್ ಆಗಿರೋದು. ಸೊ ಆಫ್ಟರ್ ಆಲ್ಮೋಸ್ಟ್ 7 years or 8 years ಆಫ್ ಎಕ್ಸ್ಪೀರಿಯನ್ಸ್, then I got a chance to act as a scrum master. ಸೊ ಅಜೈಲ್ ಯಾವಾಗಾದರೆ ಸ್ವಲ್ಪ ಬೂಮ್ನಲ್ಲಿ ಬಂತು, ಆವಾಗ ಕಂಪ್ನೀಸ್ನಲ್ಲಿ ಅಜೈಲ್ನ ಇನ್ಕಾರ್ಪೊರೇಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಅವಾಗೇ ನನಗೆ ಕೂಡ ಚಾನ್ಸ್ ಬಂದಿರೋದು. ಸೊ ಐ ವಾಸ್ ಅ ಸ್ಕ್ರಮ್ ಮಾಸ್ಟರ್ ಫಾರ್ ಅರೌಂಡ್ 2-3 ಪ್ರಾಜೆಕ್ಟ್ಸ್ ದಟ್ ಐ ವಾಸ್ ವರ್ಕಿಂಗ್ ಇನ್. ಸೊ ಐ ವಾಸ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂತ. ಅಂದರೆ ಟೀಮ್ ಕೋಆರ್ಡಿನೇಷನ್, ಎಲ್ಲರ ಜೊತೆಗೆ ಮಾತಾಡೋದು, ಕೆಲಸ ಆಗಂಗ ನೋಡ್ಬೇಕಲ್ಲ. ಸೊ ಇದೆಲ್ಲ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ನಾನು ಟೆಕ್ನಿಕಲ್ ಲೀಡ್ ಇದ್ನಿ ಪ್ಲಸ್ ಸ್ಕ್ರಮ್ ಮಾಸ್ಟರ್ ಅನ್ನೋದು. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೆಕ್ನಿಕಲ್ ಆ್ಯಂಡ್ ಫಂಕ್ಷನ್ ಮ್ಯಾನೇಜರಿಯಲ್ ಅನ್ನೋದು.
Okay. ಸೊ ದಟ್ಸ್ ಹೌ ಐ ಗಾಟ್ ಅನ್ ಆಪರ್ಚುನಿಟಿ ಟು ಎಕ್ಸ್ಪ್ಲೋರ್ ಮೋರ್ ಇನ್ ದಿಸ್ ಫೀಲ್ಡ್. ನಾನು Yeah. ಅಂದರೆ ನೆಕ್ಸ್ಟ್ ಕಂಪ್ನಿಗೆ Mm. ಮೂವ್ ಆದವಾಗ ಐ ಆಸ್ಪೈರ್ಡ್ ಫಾರ್ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್. Okay. ಸೊ ಐ ಗೇವ್ ಇಂಟರ್ವ್ಯೂಸ್, ಅದು Mm. ಕ್ಲಿಯರ್ ಆಗಿ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ನಲ್ಲಿ ಬಂದ್ಬಿಟ್ಟಿದ್ವಿ. Mhm. ಸೊ ಅದು ನಂಗೆ ಸ್ಟಾರ್ಟಿಂಗ್ ಪಾಯಿಂಟೇ ಆ್ಯಕ್ಚುಲಿ ವಾಸ್ ನಾಟ್ ಡೀಪ್ಲಿ ಇನ್ ಟು ದ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ದೇರ್, ಬಿಕಾಸ್ ಆಸ್ ಐ ಟೋಲ್ಡ್ ಯು, Yeah. ಟೆಕ್ನಿಕಲ್ ಲೀಡರ್ ಪ್ಲಸ್ ಸ್ಕ್ರಮ್ ಮಾಸ್ಟರ್, ಇಟ್ಸ್ ಹೌದು. ನಾಟ್ ಪ್ಯೂರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. Okay. ಸೊ ನಾನು ಆ ರೋಲ್ನಲ್ಲಿ ಹೋದ್ಮೇಲೆ ಆ್ಯಕ್ಚುಲಿ ನಾನು ಕಲ್ತಿರೋದು Okay. ಹೇಳ್ಬೇಕಂದ್ರೆ. Yeah. ಸೊ ಐ ಥಿಂಕ್ 4-5 ಇಯರ್ಸ್ಲಿಂದ ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದೀನಿ. Okay. ಅಷ್ಟು ಮುಂಚೆ ಎಲ್ಲ ಟೆಕ್ನಿಕಲ್. ಲೈಕ್ ಡೈರೆಕ್ಟ್ ಆಗಿ ಯಾವ ಪರ್ಸನ್ ಜಾಯ್ನ್ ಆಗೋದೇ ಪ್ರಾಜೆಕ್ಟ್ ಮ್ಯಾನೇಜರ್ ಜಾಯ್ನ್ ಆಗೋಕ್ಕಾಗಲ್ಲ. ವಿತ್ ಓನ್ಲಿ ಎಕ್ಸ್ಪೀರಿಯನ್ಸ್ ದೇ ಕ್ಯಾನ್ ಕಮ್ ಇನ್ ಟು ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಅಂದರೆ ಅದು ಕೂಡ ಆಪರ್ಚುನಿಟಿ ಇದೆ. ಲೈಕ್ ನನ್ನ ಜೊತೆಗೆ ಇಂಟರ್ನ್ಸ್ ಇದ್ರು. ಓಕೆ, ದೇ ಕೇಮ್ ಫ್ರಮ್ MIT NIT ಅವರು. ಸೊ ಅದಾದ್ಮೇಲೆ ಅವರು ಒಂದು 2 years ಎಕ್ಸ್ಪೀರಿಯನ್ಸ್ ತಗೊಂಡು MBA ಮಾಡಿದ್ರು. ಸೊ ದೇ ಡೈರೆಕ್ಟ್ಲಿ ಗಾಟ್ ಇನ್ ಟು ಪ್ರಾಜೆಕ್ಟ್ ಮ್ಯಾನೇಜರ್ or ಪ್ರೋಗ್ರಾಮ್ ಮ್ಯಾನೇಜರ್ ರೋಲ್ಸ್. ದಟ್ಸ್ ವಾಟ್ ಐ ಸಿ. ಸೊ ಈವನ್ ದಟ್ ಇಸ್ ಪಾಸಿಬಲ್. ಓಕೆ. ಸೊ ನೀವು ಜಾಯ್ನ್ ಲೈಕ್ 20 years ಆಫ್ ಎಕ್ಸ್ಪೀರಿಯನ್ಸ್ ಐ ಸಿ ಆಸ್ ನಿಮ್ಮ ಲಿಂಕ್ಡ್ಇನ್ ನೋಡಿದ್ರೆ ನಾನು ಲೈಕ್ 2004 ಇಂದ ಇವಾಗ ಪ್ರೆಸೆಂಟ್ 2026 ಸಾರಿ. ಸೊ ಹೌ ವಾಸ್ ಯುವರ್ ಜರ್ನಿ ಲೈಕ್ 2004 ಇಂದ 2026 ವರೆಗೆ ಯು ಹ್ಯಾವ್ ಸೀನ್ ವೆರಿ ಡ್ರಾಸ್ಟಿಕ್ ಚೇಂಜಸ್ ಆಫ್ IT ಕಲ್ಚರ್. ಸೊ ನೀವು ಜಾಯ್ನ್ ಆದಾಗಿಂದ ಇವತ್ತು ನೀವು ಲೀಡ್ ಮಾಡೋವರಿಗೆ ಸೊ ವಾಟ್ ವಾಸ್ ದ ಚೇಂಜಸ್, ಹೌ ವಾಸ್ ದ ಕಾರ್ಪೊರೇಟ್? ಇದು 1990 ಲೇಟ್ 1990s ನಲ್ಲಿ ಹೈಟೆಕ್ ಸಿಟಿ ಇದೆಲ್ಲ ಡೆವಲಪ್ಮೆಂಟ್ ಹೆಚ್ಚಾಗಿರೋದು. ಸೊ 2004 ಇಸ್ ನಾಟ್ ಫಾರ್ ಫ್ರಮ್ ದೇರ್. ಸೊ ಹೈಟೆಕ್ ಸಿಟಿ ಇದೆಲ್ಲ ವಾಟ್ ಯು ಸಿ ರೈಟ್ ನಾವು, ಅದರಲ್ಲಿ ಒಂದು 15-20% ಮಾತ್ರನೇ ಇತ್ತು ಅವಾಗ. ಅದು ಸೈಬರ್ ಟವರ್ ಸುತ್ತಮುತ್ತ ಏನಿದ್ದಿಲ್ಲ. ಹೌದು, ನಾನು ಇವಾಗ ಒಂದು ಹಳೆ ಪಿಕ್ಚರ್ಸ್ ಯಾವ ನೋಡ್ತಿರ್ತೀನಿ, ಸೊ ಹಂಗೆ ಇರ್ತಾವಲ್ಲ. ಸೊ ನಾನು ಜಾಯ್ನ್ ಆಗಿದ್ದು ವಿಪ್ರೋ ಫಸ್ಟ್. ಇನ್ನು ಬೂಮಿಂಗ್ ಟೈಮ್ ಆಗ್ಲಿಕ್ಕೆ ಆಪರ್ಚುನಿಟೀಸ್ ಜಾಸ್ತಿ ಇದ್ವು, ವೆರಿ ಕಾಂಪಿಟೇಟಿವ್ ಆಸ್ ವೆಲ್. ಸೊ ಆ ಟೈಮಲ್ಲಿ ಕಾಂಪಿಟೇಟಿವ್ ಆಗಿತ್ತಾ? ಆಬ್ವಿಯಸ್ಲಿ ಹೊಸ ಕಂಪ್ನೀಸ್ ಬರ್ತಾ ಇದ್ವು ಬಹಳ. ಚಂದ್ರಬಾಬು ನಾಯ್ಡು ಅವರು ಇದ್ರಲ್ಲ CM ಆಗಿ. ಸೊ ಬಹಳ ಆಪರ್ಚುನಿಟೀಸ್, ಬಹಳ ಕಂಪನೀಸ್, ಫಾರಿನ್ ಕಂಪನೀಸ್ ಇನ್ವೆಸ್ಟ್ಮೆಂಟ್ ಮಾಡೋದು ಇದೆಲ್ಲ ನಡೀತಾ ಇತ್ತು. ಸೊ ಇಟ್ ವಾಸ್ ಅನ್ ಗುಡ್ ಬೂಮ್ ಆಕ್ಚುಲಿ. ಡಿಗ್ರಿ ಆಯ್ತಾ ಗೆಟ್ ಇನ್ ಟು ಜಾಬ್, ಲೈಕ್ ಇದರ್ ಮಾಸ್ಟರ್ಸ್ ಇನ್ IT ಆರ್ ಇಂಜಿನಿಯರಿಂಗ್ ಆದ್ರೂ ಯಾರು ನೋಡು IT CSC ಇದೆ. ಸಿವಿಲ್ ಇಂಜಿನಿಯರಿಂಗ್ EC ಇವೆಲ್ಲ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ವು. ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಕೂಡ ಜಾಸ್ತಿ ಆಗಿದ್ವು ಆ ಟೈಮ್ನಲ್ಲಿ, ಜಾಸ್ತಿ ಅಲೋಕೇಟ್ ಮಾಡಿದ್ರು. ಸೊ ದೇರ್ ವಾಸ್ ಅ ಬಿಗ್ ಗ್ರೂಪ್ ಆಫ್ ರಿಸೋರ್ಸ್ ಫಾರ್ IT ಅನ್ಮಾತು. ಸೊ 2004 ನಾನು ಜಾಯ್ನ್ ಆದಾಗ ಇಟ್ ವಾಸ್ ಅ ವೆರಿ ಕಾಂಪಿಟೇಟಿವ್ ಆ್ಯಂಡ್ ಲಾಟ್ ಆಫ್ ಆಪರ್ಚುನಿಟೀಸ್ ವೇರ್ ದೇರ್. ಆಮೇಲೆ 2008 ಅದು ರೆಸಿಷನ್ ಪೀರಿಯಡ್, ಎವ್ರಿಬಡಿ ಸಫರ್ಡ್ ಆಸ್ ವೆಲ್ ಡ್ಯೂ ಟು ರೆಸಿಷನ್. ಭಾಳ ಲೇ ಆಫ್ಸ್ ಅವೆಲ್ಲ ಕೂಡ ನಡೆದವು. ಆ್ಯಂಡ್ ಐ ಹ್ಯಾವ್ ಸೀನ್ ದ್ಯಾಟ್. ಅಂದರೆ ಐ ಥಿಂಕ್ ಇವಾಗ ನಡೆಯೋ ರೆಸಿಷನ್ ಯಾವುದಾದ್ರೂ ಇದೋ ಅದು ಇನ್ನೂ ಜಾಸ್ತಿ ಅನ್ನಿಸ್ತು ಎಫೆಕ್ಟ್ ಇವಾಗ ಯಾವುದಾದ್ರೆ ನಂಬರ್ಸ್ ನಮಗೆ ಕೇಳಿಸ್ತಾ ಇದಾವೋ. ಆರ್ ಇಟ್ ಕುಡ್ ಬಿ ಅನದರ್ ವೇ ದಟ್ ಇವಾಗ ಮೀಡಿಯಾ, ಸೋಷಿಯಲ್ ಮೀಡಿಯಾ ಜಾಸ್ತಿ, ನ್ಯೂಸ್ ಅದೆಲ್ಲ ತಿಳ್ಕೊಂತೀವಾಗ್ಲಿಕ್ಕೆ ನಮಗೆ ನಂಬರ್ಸ್ ಪ್ರತಿ ಕಂಪನಿನಿಂದ ಗೊತ್ತಾಗ್ತೈತೆ. ಮೇ ಬಿ ಅವಾಗ ಅಷ್ಟು ಮೀಡಿಯಾ ಇಲ್ಲ ಆಗ್ಲಿಕ್ಕೆ ಅಷ್ಟು ನಂಬರ್ಸ್ ನಮಗೆ ಗೊತ್ತಾಗ್ಲಿಲ್ಲ, ಬಟ್ ಎಫೆಕ್ಟ್ ವಾಸ್ ದೇರ್ ಫಾರ್ ಶೋರ್. ಇವಕ್ಕಿಂತ ಅವಾಗೆ ಜಾಸ್ತಿ ಇತ್ತು ಅಂತ ಅನಿಸುತ್ತಾ. ಸೊ ರೆಸಿಷನ್ ನೋಡಿದ್ವಿ ಆ ಥರ, ಕೇಮ್ ಔಟ್ ಆಫ್ ದ್ಯಾಟ್. ಆ್ಯಂಡ್ ಮತ್ತೆ ಆಸ್ ಯೂಶುವಲ್ ಇವಾಗವರೆಗೂ ಆಸ್ ಯು ಸಾ ಅಂದರೆ 2020 ಅಂದರೆ ಈ ರೆಸಿಷನ್ ಇವಾಗ ಯಾವುದಾದ್ರೂ ನಡೀತದೆ. ಮುಂಚೆ ಹೆಂಗಿತ್ತು, ಐ ಥಿಂಕ್ ದಟ್ ವಾಸ್ ಸ್ಟೇಬಲ್, ಲಿಟಲ್ ಸ್ಟೇಬಲ್. ಸ್ಟೇಬಿಲಿಟಿ ಆದಮೇಲೆ 2008 ರೆಸಿಷನ್ ಆದಮೇಲೆ ಮೊನ್ನೆ ವರ್ಗು ಕೂಡ ಐ ಥಿಂಕ್ ಇಟ್ ವಾಸ್ ಲಿಟಲ್ ಅಪ್ ಆ್ಯಂಡ್ ಡೌನ್. ದಟ್ ವಿಲ್ ಎನಿವೇ ಬಿ ದೇರ್, ಬಟ್ ಪ್ಯಾರಡೈಮ್ ಶಿಫ್ಟ್ ಥರ ಏನು ಇದು ನಡೆದಿಲ್ಲ. ಸೊ ಪ್ಯಾರಡೈಮ್ ಶಿಫ್ಟ್ ಅದು ಕೂಡ ನೋಡ್ತಾ ಇದ್ದೀನಿ. ದಟ್ ಇಸ್ AI. ಸೊ AI. ಸೊ ಐ ಥಿಂಕ್ ಕಂಪ್ನಿನಲ್ಲಿರೋ ಎಲ್ಲ ಸೆಕ್ಟರ್ಸ್, ಅಂದರೆ ಸೆಕ್ಟರ್ಸ್ ಇನ್ ದ ಸೆನ್ಸ್ ಡೆವಲಪರ್ಸ್ ಆಗಿರ್ಬೋದು, QA ಅವರು ಆಗಿರ್ಬೋದು, ಆರ್ ಮ್ಯಾನೇಜರ್ಸ್ ಆಗಿರ್ಬೋದು, ಈ ಎಲ್ಲ ಫೀಲ್ಡ್ಸ್ನಲ್ಲಿ ಎಫೆಕ್ಟ್ ಬೀಳ್ತಾ ಇದೆ. ಸೊ ಲೇ ಆಫ್ಸ್ ಅನ್ನೋದು ಇದರಲ್ಲಿ ಇದೆ, ಮೋಸ್ಟ್ಲಿ ಮ್ಯಾನೇಜರಿಯಲ್ ರೋಲ್ಸ್. Like what are the companies you work from the very beginning to now? ಫಸ್ಟ್ ಐ ವಾಸ್ ಇನ್ ಟು ವಿಪ್ರೋ. ಅದು ಹೆಂಗ ಅಂದರೆ ನಾನು BCA ಮಾಡಿರೋದು. ಡಿಗ್ರಿ ಆದಮೇಲೆ
MCA ಜಾಯ್ನ್ ಆಗ್ಬೇಕಂತ ಐಸೆಟ್ ಕೂಡ ಪ್ರಿಪೇರ್ ಐಸೆಟ್ ಬರೆದಿದ್ನಿ. ಬಟ್ Yeah. ನಮ್ಮ ಫಾದರ್ ನ್ಯೂಸ್ ಪೇಪರ್ನಲ್ಲಿ ಆ್ಯಡ್ ನೋಡಿದ್ರು ರಿಲೇಟೆಡ್ ಟು ವಿಪ್ರೋ ಅಕಾಡೆಮಿ ಆಫ್ ಸಾಫ್ಟ್ವೇರ್ ಎಕ್ಸಲೆನ್ಸ್ ಅನ್ನೋ ಪ್ರೋಗ್ರಾಮ್ ವಿಲ್ಪ್ ಅಂತ ಒಂದು ಪ್ರೋಗ್ರಾಮ್ ಇರುತ್ತೆ, ಲೈಕ್ ದೇನ ರೀನೇಮ್ ಅನ್ಕೊಂತಾರೆ. ಮೇ ಬಿ ನಾವು ಇಟ್ ಮೈಟ್ ಹ್ಯಾವ್ ಬಿನ್. ಬಟ್ ಬೇಸ್ ಅನ್ನೋದು ಒಂದು 4 year MS ಪ್ರೋಗ್ರಾಮ್ ಕೊಲಾಬರೇಟೆಡ್ ವಿತ್ ಬಿಟ್ಸ್ ಪಿಲಾನಿ. ಸೊ ಎಂಟ್ರೆನ್ಸ್ ಎಕ್ಸಾಮ್ ಥ್ರೂ ಆದ್ನಿ. ಐ ವಾಸ್ ಇನ್ ಟು ವಿಪ್ರೋ. ಸಂಡೇ ಕ್ಲಾಸಸ್, ಸಂಡೇ MS ಕ್ಲಾಸಸ್ ಫ್ರಮ್ ಬಿಟ್ಸ್. ಅವಾಗ 2008ನಲ್ಲಿ ಹೈದರಾಬಾದ್ನಲ್ಲಿ ಬಂದಿರಬೇಕು ಬಿಟ್ಸ್. ಸೊ ಅವಾಗ ನಮಗೆ ಫ್ಯಾಕಲ್ಟಿ ಅಲ್ಲಿಂದ ಬರೋರು. ಅವಾಗವರೆಗೆ ಬೇರೆ ಇಂಜಿನಿಯರಿಂಗ್ ಕಾಲೇಜಸ್ಲಿಂದ ಬಂದು ನಮಗೆ ಕ್ಲಾಸಸ್, ಸಂಡೇ ಕ್ಲಾಸಸ್ ತಗೊಂಡು ಮಂಡೇ ಟು ಫ್ರೈಡೇ ರೆಗ್ಯುಲರ್ ಆಫೀಸ್ ವರ್ಕ್. ಆ್ಯಂಡ್ ಸೊ ಆ ಥರ 4 years ಆಫ್ MS ಕಂಪ್ಲೀಟ್ ಆಯಿತು. ಆಮೇಲೆ ಐ ವಾಸ್ ಸ್ಟಿಲ್ ವರ್ಕಿಂಗ್ ಫಾರ್ ವಿಪ್ರೋ. 7 years, ಓವರಾಲ್ 7 years ಐ ವಾಸ್ ದೇರ್. ಆದಮೇಲೆ ಪೋಲಾರಿಸ್ಗೆ ಮೂವ್ ಆದ್ನಿ ಆಸ್ ಎ ಟೆಕ್ನಿಕಲ್ ಲೀಡ್. ಇಲ್ಲಿ ಅಪ್ಲಿಕೇಶನ್ ಪ್ರಾಜೆಕ್ಟ್ ಇಂಜಿನಿಯರ್ದಿಂದ ಅಪ್ಲಿಕೇಶನ್ ಲೀಡ್ವರೆಗೆ ಪ್ರೋಗ್ರೆಷನ್ ನಡೆದಿತ್ತು. ಆಮೇಲೆ ಟೀಮ್ ಲೀಡ್ ಆಗಿ ಪೋಲಾರಿಸ್ನಲ್ಲಿ ಜಾಯ್ನ್ ಆದ, ವಿಚ್ ಇಸ್ ಲೇಟರ್ ಡಿಮರ್ಜ್ಡ್ ಟು ಇಂಟೆಲೆಕ್ಟ್ ಡಿಸೈನ್ ಅರೀನಾ ಅನ್ನೋದು. ಸೊ ಅಲ್ಲಿ 9 years ಇದ್ದೆ. ಅದಾದ್ಮೇಲೆ ಇವಾಗ into RAS. Okay. You have been 4 years. Almost Okay. 3.5 years. This was like ನೀವು ಇವಾಗ ಈ ಎಕ್ಸಿಸ್ಟಿಂಗ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ರು 4 years ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಪ್ರಾಜೆಕ್ಟ್ ಮ್ಯಾನೇಜರಿಂಗ್ ಅಲ್ವಾ? ಸೊ ದಿಸ್ ಇಸ್ ದ ರಿಯಲ್ ಎಕ್ಸ್ಪೀರಿಯನ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜಿಂಗ್. ಯು ಹ್ಯಾವ್ 4 years or previous also you worked as a project manager? Previous, as I just told before, ನಾನು ಟೆಕ್ನಿಕಲ್ ಲೀಡ್ ಪ್ಲಸ್ ಸ್ಕ್ರಮ್ ಮಾಸ್ಟರ್. you are both. ಸೊ ಇದು ನನ್ನ ಪ್ರೊಫೈಲ್ ಇತ್ತು ಬಿಫೋರ್ ಕಮಿಂಗ್ ಇನ್ ಟು RAS. ಸೊ ಐ ಶುಡ್ ಸೇ RAS ಇಸ್ ಮೈ ಫಸ್ಟ್ ಕಂಪ್ನಿ ವೇರ್ ಐ ಆಮ್ ಎಕ್ಸ್ಪ್ಲೋರಿಂಗ್ ದಿಸ್ ರೋಲ್. ಕಲ್ತಿದ್ದು ಎಲ್ಲ ಇಲ್ಲೇ ಅನ್ಬೇಕಾ ನಾನು ಆಕ್ಚುಲಿ. ಟ್ರೂ ಪ್ರಾಜೆಕ್ಟ್ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟೀಸ್, ರೋಲ್ಸ್ ಅಂಡ್ ಆಲ್. So when comparing to Rohini, like we see lot of difference comparing to the MNC and the mid enterprises or startups. So how different you're feeling from MNC to mid range of enterprise? MNC ನಲ್ಲಿ ಏನಂದ್ರೆ ಆಪರ್ಚುನಿಟೀಸ್ ಜಾಸ್ತಿ ಇರ್ತವೆ, ಬಹಳ ಪ್ರಾಜೆಕ್ಟ್ಸ್ ನಡೀತಾ ಇರ್ತವೆ. ಸೊ ಯು ಕ್ಯಾನ್ ಗೆಟ್ ಇನ್ ಟು ದ ಪ್ರಾಜೆಕ್ಟ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಅಂದ್ರೆ ಇದು ಇಮಿಡಿಯೇಟ್ಲಿ ಎಲ್ಲರಿಗೆ ಪಾಸಿಬಲ್ ಅಂತ ಇಲ್ಲ, ಬಟ್ ಯು ಹ್ಯಾವ್ ದಟ್ ಚಾನ್ಸ್. ಒಂದು AI ಪ್ರಾಜೆಕ್ಟ್ ನಡೀತಾ ಇರ್ಬೋದು, ಇನ್ನೊಂದು ಡೊಮೇನ್, ಡಿಫ್ರೆಂಟ್ ಡೊಮೇನ್ ಇರೋದು, ಅಂದ್ರೆ ಬ್ಯಾಂಕಿಂಗ್ ಡೊಮೇನ್, ಮೆಡಿಕಲ್ ಡೊಮೇನ್, ಎಜುಕೇಶನ್ ಡೊಮೇನ್, ಇವೆಲ್ಲ ಇರ್ತಾವೆ. ನಿಮಗೆ ಯಾವ್ದಾದ್ರೆ ಇಂಟ್ರೆಸ್ಟ್ ಆಯ್ತು, ಯು ಹ್ಯಾವ್ ಆಪರ್ಚುನಿಟಿ ಟು ವರ್ಕ್ ಇನ್ ಟು ದಟ್, ಗೆಟ್ ಇನ್ ಟು ದಟ್ ಪ್ರಾಜೆಕ್ಟ್. ಇಫ್ ನಾಟ್ ಇಮಿಡಿಯೇಟ್ಲಿ, ಬಟ್ ಯು ಕ್ಯಾನ್ ಟ್ರೈ ಅಟ್ ಲೀಸ್ಟ್. ಸ್ಟಾರ್ಟ್ಅಪ್ ನಲ್ಲಿ ಅಷ್ಟು ಚಾಯ್ಸ್ ಇರೋದಿಲ್ಲ ಅಂತ ನಂಗೆ ಅನ್ಸುತ್ತಾ, ಅದೊಂದು ಡಿಫ್ರೆನ್ಸ್. ಇನ್ನೊಂದು ಬಹಳ ಪ್ರಾಸೆಸ್ ಓರಿಯೆಂಟೆಡ್ ಇರ್ತಾವ MNCs. ಪ್ರತಿದು ಒಂದು ಕೋಡ್ ನಲ್ಲಿ ಒಂದು ಚೇಂಜ್ ಆಗ್ಬೇಕು ಅಂದ್ರೇನೆ ಯು ನೀಡ್ ಲಾಟ್ ಆಫ್ ಅಪ್ರೂವಲ್ಸ್. ಒಂದು ಕೋಡ್ ಸ್ಟೇಜಿಂಗ್ ನಲ್ಲಿ ಹೋಗ್ಬೇಕು ಅಂದ್ರೆ, ಸ್ಟೇಜ್ ನಲ್ಲಿ ಹೋಗ್ಬೇಕಂದ್ರೆ ಬಹಳ ಅಪ್ರೂವಲ್ಸ್, ಚೆಕ್ ಲಿಸ್ಟ್ ಇರ್ತವೆ. ಬಟ್ ಸ್ಮಾಲ್ ಕಂಪನೀಸ್ ನಲ್ಲಿ ಮೇ ಬಿ ಪ್ರಾಸೆಸ್ ಅಂತೂ ಕಂಪಲ್ಸರಿ ಇರ್ತತ್ತ, ಬಟ್ ಅಷ್ಟು ಲೆಂದಿ ಪ್ರಾಸೆಸ್ ಇರೋದಿಲ್ಲ, ಲಿಟಲ್ ಈಸಿ ಅಂತ ಅನಿಸ್ತದೆ. ಸೊ ಲೈಕ್ ನಾವು ರೀಸೆಂಟಾಗಿ ಕೇಳ್ತಿರೋದು ವೆರಿ ಬಿಗ್ ಚಾಲೆಂಜಿಂಗ್ ಆರ್ ಎನಿಮಿ ಅಂತ ಕೇಳ್ಬೋದು, ಲೈಕ್ IT ಪೀಪಲ್ಗೆ, ಲೈಕ್ ಇಟ್ಸ್ ಎನ್ AI. ಸೊ ಇನ್ನೊಂದು ವೆರಿ ಲಾಟ್ ಆಫ್ ಜಾಬ್ಸ್ ರೋಲ್ಸಲ್ಲಿ, ಲೈಕ್ ಡೆವಲಪರ್ ರೋಲ್, HR ರೋಲ್ ಆರ್ ಎಲ್ಸ್ ಟೆಸ್ಟಿಂಗ್ ರೋಲ್ ಅಲ್ಲಿ ಇಟ್ಸ್ ಮಚ್ ಇಂಟರಪ್ಟೆಡ್. ಲೈಕ್ ನಾವು ಹೊರಗಡೆ ಏನು ಕೇಳ್ತೀವಿ ಅಂದರೆ ಇಟ್ಸ್ ಗೋಯಿಂಗ್ ಟು ಲೇ ಆಫ್ ಮೆನಿ ಪೀಪಲ್ಸ್ ಜಾಬ್ ಅಂತ ಹೇಳ್ತಿದೆ. ಸೊ ರೀಸೆಂಟಾಗಿ ನಾನು ಏನು ಕೇಳ್ಬಿಟ್ಟಂದರೆ, ನಮ್ಮ HR ಅವ್ರ ಜೊತೆ ಒಂದು ಇದೇ ರೀತಿಯ ಪಾಡ್ಕಾಸ್ಟ್ ಮಾಡಿದರೆ, ದೇ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಅವರ್ ಜಾಬ್ಸ್ ಬಿಕಾಸ್ HR ಮೀನ್ಸ್ HR ಹ್ಯೂಮನ್ ರಿಲೇಷನ್ಸ್, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ AI ರಿಲೇಷನ್ಸ್ ಅಂತೇಳಿ. ಸೊ ವೆನ್ ಕಂಪೇರಿಂಗ್ ಟು ಏನು ಪ್ರಾಜೆಕ್ಟ್ ಮ್ಯಾನೇಜರಿಂಗ್ ರೋಲ್, ಹೌ ಯು ಆರ್ ಸೀಯಿಂಗ್ AI? ಸೊ ಪ್ರಾಜೆಕ್ಟ್ ಮ್ಯಾನೇಜರ್ಗೆ AI ಅನ್ನೋದೊಂದು ಹಿಟ್ ಅಂತಂದೇ ಹೇಳ್ಬೋದು. ಬಿಕಾಸ್ ಡೆಸಿಷನ್ ಮೇಕಿಂಗ್ ಹೆಚ್ಚು ಎಫೆಕ್ಟ್. ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಯು ಹ್ಯಾವ್ ಟು ಕೀಪ್ ಟ್ರ್ಯಾಕ್ ಆಫ್ ಬಡ್ಜೆಟ್, ಟೈಮ್ ಲೈನ್ಸ್, ರಿಸೋರ್ಸಸ್, ಇವೆಲ್ಲ. ಸೊ ಅವೆಲ್ಲ ಡೇಟಾ ಇರ್ತತ್ತ. ಸೊ ಆಬ್ವಿಯಸ್ಲಿ AI ಕ್ಯಾನ್ ಆಲ್ಸೋ ಟೇಕ್ ಡೆಸಿಷನ್ ದೇರ್ ಇಫ್ ಯು ಟ್ರೈನ್ ಇಟ್. ಎಫೆಕ್ಟ್ ಆದ್ರೆ ಇರ್ತತ್ತ, ಬಟ್ So what I personally feel ಅಂದ್ರೆ, like AI
ಕ್ಯಾನ್ ಟೇಕ್ ಎನ್ ಇನ್ಸೈಟ್ಸ್ ಆಫ್ ಎನ್ ಡೇಟಾ, ಬಟ್ ನನಗೆ ಏನು ಅನ್ಸುತ್ತೆ ಅಂದರೆ ಲೈಕ್ ಇಟ್ಸ್ ಕಾಂಟ್ ಮೇಂಟೈನ್ ದ ಟೀಮ್ ಅಲ್ವಾ. ಸೊ ಇಟ್ಸ್ ನಾಟ್ ಕಮಂಡ್ ಯು ಡೂ ದಿಸ್ ವರ್ಕ್, ಯು ನೀಡ್ ಟು ಬಿ ಕಂಪ್ಲೀಟ್ ಇನ್ ದಿಸ್ ಟೈಮ್ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಸೊ ಐ ಫೀಲ್ ಸಮ್ವೇರ್ ಲೈಕ್ ಕಂಪೇರಿಂಗ್ ಟು ಮಚ್ ಟೈಮ್ ಅಟ್ಲೀಸ್ಟ್ 20-30% ಇಟ್ ದ ಮ್ಯಾನೇಜಿಂಗ್ ರೋಲ್ಸ್ ಆರ್ ಸೇಫ್. ಮೇ ಬಿ ಇಟ್ ಕ್ಯಾನ್ ಬಿ ರಿಪ್ಲೇಸ್ಡ್ ದ ಕ್ವಾಂಟಿಟಿ, ನಾಟ್ ದ ಕ್ವಾಲಿಟಿ. ಐ ಸಿ ಅಂದರೆ ಯು ಆರ್ ರೈಟ್. ಅದು ಮ್ಯಾನೇಜರ್ ಅಂತಂದೇ ಅಲ್ಲ, ಡೆವಲಪರ್ ಆಗಿರ್ಬೋದು, ಟೆಸ್ಟರ್ ಆಗಿರ್ಬೋದು, ಯಾರನ್ನ ಕಂಪ್ಲೀಟ್ ಆಗಿ ಎ ಐ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಹ್ಯೂಮನ್ ಇಂಟರ್ವೆನ್ಷನ್ ಕಂಪಲ್ಸರಿ ಬೇಕು ಕೆಲವು ಡಿಸಿಷನ್ ಮೇಕಿಂಗ್. ಸೊ ಆಸ್ ಯು ಸೆಡ್, ಇಫ್ ಯು ವಾಂಟ್ ಟು ಗೆಟ್ ಥಿಂಗ್ಸ್ ಡನ್ ಫ್ರಮ್ ಎ ಟೀಮ್ ಮೆಂಬರ್, ಆ ಪರ್ಸನ್ ಇರಬೇಕು. ಒಂದು ಮ್ಯಾನೇಜರ್ ಒಂದು ಅಸೆಪ್ಟಿವ್ ಆಗಿ, ವಾಟ್ ಎವರ್ ಮೈಟ್ ಬಿ ದ ಸ್ಟೈಲ್ ಆಫ್ ಲೀಡಿಂಗ್ ದೆಮ್. ಸೊ ಎ ಐ ಅದು ಮಾಡಲಿಕ್ಕೆ ಆಗಲ್ಲ. ಓಕೆ. ಲೈಕ್ ರೀಸೆಂಟ್ ನೀವು ಹೇಳಿದ ಪ್ರಕಾರ ಒಂದು ಕಂಪ್ನಿಯಲ್ಲಿ ಲೈಕ್ ಮೆನಿ ಪೀಪಲ್ ವರ್ ರಿಮೂವ್ ದ ಮ್ಯಾನೇಜರ್ಸ್ ಅಂತ ಆ ಟಾಪಿಕ್ ಅನ್ಸುತ್ತೆ. I don't know if I can take the company name, right? ನೋ ನೀಡ್, ಯು ಕ್ಯಾನ್ ಟೇಕ್ ಆರ್ ಸಮ್ ಎಕ್ಸ್ ಕಂಪ್ನಿ ಅಂತ ಹೇಳಿ. ಓಕೆ. ಸೊ ಒಂದು ಕಂಪನಿ ಸಾಫ್ಟ್ವೇರ್ MNC ಅಂತ ಹೇಳಬೇಕು. ಅದರಲ್ಲಿ ಆಲ್ಮೋಸ್ಟ್ 50% ಆಫ್ ದ ಎಂಪ್ಲಾಯೀಸ್ನ ಲೇ ಆಫ್ ಮಾಡಾರ. ಆ 50%ನಲ್ಲಿ 70% ಮ್ಯಾನೇಜರಿಯಲ್ ರೋಲ್ಸ್. ಸೊ ಬಿಕಾಸ್ ಆಫ್ ಎಸ್, ಮೋಸ್ಟ್ಲಿ ಅಂದರೆ ಇಟ್ ಕುಡ್ ಬಿ ಮಲ್ಟಿಪಲ್ ರೀಸನ್ಸ್. ಒಂದು ಎ ಐ ಆಗಿರ್ಬೋದು, ಇನ್ನೊಂದು ರೆಸಿಷನ್ ಆಗ್ಲಿಕ್ಕೆ ಅದು ಕೂಡ ಒಂದು ರೀಸನ್ ಆಗಿರ್ಬೋದು. ಬಟ್ ಅಫ್ಕೋರ್ಸ್ ಎ ಐ ಇಸ್ ಆಲ್ಸೋ ಒನ್ ಮೇಜರ್ ರೀಸನ್. ಓಕೆ. ಸೊ ಲೈಕ್ 2008 ನಮಗೆ ಒಂದು ರೆಸಿಷನ್ ಇದೆ. ಸೊ ಆಸ್ ಯು ಸಿ ಯು ಆರ್ ವರ್ಕಿಂಗ್ ಫ್ರಮ್ 2004 ಅಲ್ವಾ. ಸೊ 8 ಒಂದು ರೆಸಿಷನ್ ಇತ್ತು, 8, 9, 10 ಟೈಮಲ್ಲಿ. ಲೈಕ್ 2022 ಇಂದ ರೆಸಿಷನ್ ಸ್ಟಾರ್ಟ್ ಆಗಿದೆ ಇವಾಗ. ಸೊ ವಾಟ್ ಯು ಸಿ ದ ಡಿಫ್ರೆನ್ಸ್ ಬಿಟ್ವೀನ್ ಆ ಟೈಮಲ್ಲಿ ನಿಮಗೆ ವರ್ಕ್ ಹೇಗಿತ್ತು, ಅದ್ರ ಬಗ್ಗೆ ಮಾತಾಡಿದ್ರೆ? ವರ್ಕ್ ಅದು ಫಿಯರ್ ಅಂತೂ ಕಂಪಲ್ಸರಿ ಇರ್ತದ. 2008ನಲ್ಲಿ ಹಂಗೆ ಇತ್ತು, ಇವಾಗೂ ಹಂಗೆ ಐತೆ. ಬೇಸಿಕಲಿ US ಕ್ಲೈಂಟ್ಸ್ ಆಗ್ಲಿಕ್ಕೆ ಬರ್ತಾರ, ಹೊಸ ಪ್ರಾಜೆಕ್ಟ್ ಬರ್ತದ ಇಲ್ಲ, ಇರೋ ಕೂಡ ನಿಲ್ತಾವ ಇಲ್ಲ ಹೋಗ್ತಾವ ಅನ್ನೋದು ಕೂಡ ಗ್ಯಾರಂಟಿ ಇಲ್ಲ. ಸೊ ಆ ಫಿಯರ್ ಯಾವಾಗೇ ಇರ್ತದೆ. ವರ್ಕ್ ವೈಸ್ ಡಿಫ್ರೆನ್ಸ್ ಅಂತ, ಯು ಹ್ಯಾವ್ ಟು ಡೆಲಿವರ್ ವಿತ್ 100% ಕ್ವಾಲಿಟಿ ವಿದಿನ್ ಟೈಮ್ ಲೈನ್ಸ್. ಇದಂತೂ ಅವಾಗೆ ಇವಾಗೆ ಸೇಮ್. ಸೊ ಮಾಡೋ ಅಂದ್ರೆ ವರ್ಕ್ ಮಾಡೋ ರೀತಿನಲ್ಲಿ ನಂಗೆ ಚೇಂಜ್ ಏನು ಅನಿಸ್ತಾ ಇಲ್ಲ. ಎನಿವೇ ವಿ ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಮೀಟ್ ದ ಟೈಮ್ ಲೈನ್ಸ್ ಅಂಡ್ ಸ್ಯಾಟಿಸ್ಫೈ ದ ಕಸ್ಟಮರ್. ಸೊ ವರ್ಕ್ ವೈಸ್ ಐ ಥಿಂಕ್ ಇಟ್ ಇಸ್ ಸೇಮ್. ಸೊ ಒನ್ ಮೋರ್ ಕ್ಯೂರಿಯಾಸಿಟಿ ಕ್ವಶನ್ ನನಗೆ ಏನಿದೆ ಅಂದರೆ, ಲೈಕ್ ಐ ಹ್ಯಾವ್ ಸೀನ್ ಮೆನಿ ಟೈಮ್ಸ್ ಇನ್ ಆರ್ಗನೈಸೇಷನ್ ವಿಲ್ ಬಿ ಹ್ಯಾವಿಂಗ್ ಎನ್ ಹೈರಾರ್ಕಿ ಆಫ್ ಎ ಮ್ಯಾನೇಜರ್, ಪ್ರಾಜೆಕ್ಟ್ ಮ್ಯಾನೇಜರ್ ಅಂದರೆ ಡೆವ್ ಟೀಮ್. ಲೈಕ್ ಮೆನಿ ಟೈಮ್ ಐ ಹ್ಯಾವ್ ಪರ್ಸನಲಿ ಸೀನ್ ಲೈಕ್ ಇಫ್ ಎಷ್ಟು ಪ್ರೆಷರ್ ಇದ್ರು ಮ್ಯಾನೇಜ್ಮೆಂಟ್ ಕಡೆಯಿಂದ, ನೀವು ಅದು ಆ ಪ್ರೆಷರ್ನ ಯಾವತ್ತು ನಮ್ಮ ಟೀಮ್ ಮೇಲೆ ತೋರಿಸಿಲ್ಲ ಅಂತೇಳಿ ಐ ಪರ್ಸನಲಿ ಫೀಲ್ ಐ ಹ್ಯಾವ್ ಸೌಂಡ್ ಮೆನಿ ಟೈಮ್ಸ್. ಸೊ ವೈ ಆ್ಯಂಡ್ ಹೌ ಡು ಯು ಹ್ಯಾಂಡಲ್ ದಟ್ ಪ್ರೆಷರ್? ಲೈಕ್ ಅದು ನಿಮ್ಮ ಮೇಲೆ, ಇಫ್ ಯು ಕಾಂಟ್ ಶೋ ದಟ್ ಪ್ರೆಷರ್ ಟು ಅನ್ ಅ ಟೀಮ್, ಇಟ್ಸ್ ಗೋಯಿಂಗ್ ಟು ಸಮ್ವೇರ್ ಹರ್ಟ್ಸ್ ಫಾರ್ ಯು. ಸೊ ಹೌ ಡು ಯು ಡೂ ದಟ್? ಇದು ನಾನು ಈ ಫೀಡ್ಬ್ಯಾಕ್ ಇಷ್ಟಾಗ ಮುಂಚೆ ಕಂಪ್ನಿನಲ್ಲಿ ಹುಡುಗ ಕೇಳಿಸ್ಕೊಂಡಿದ್ನಿ. ಅದು ಒಂದು ನನ್ನ ಮೆಂಟಾಲಿಟಿ ದಟ್ ಐ ಡೋಂಟ್ ಟೇಕ್ ಪ್ರೆಷರ್ ಆನ್ ಹೆಡ್. ಅಂದರೆ ಇಡಿಸ್ಕೊಳೋದಿಲ್ಲ ಅಂತಂದಲ್ಲ, ಇವಾಗ ಏನು ಮಾಡೋಕ್ಕಾಗ್ತದ, ಫಸ್ಟ್ ಥಿಂಕ್ ಅಬೌಟ್ ದಟ್. ಏನೋ ಎಮರ್ಜೆನ್ಸಿ ಸಮಥಿಂಗ್ ಹ್ಯಾಪನ್, ಓಕೆ, ಅದು ಇವಾಗ ಸೊಲ್ಯೂಷನ್ ಅದಕ್ಕೆ ಏನು ಅನ್ನೋದು ಇಂಪಾರ್ಟೆಂಟ್. ಇವಾಗ ನಾನು ಟೀಮ್ ಮೇಲೆ ಬಂದು ಆ ಪ್ರೆಷರ್ನ ಎಕ್ಸಿಬಿಟ್ ಮಾಡಿದ್ರೆ ಆ ಟೀಮ್ ವರ್ಕ್ ಕೆಟ್ಟೋಗ್ತದ. ಆ ಟೀಮ್ಲಿಂದ ಬರಬೇಕಾದ ಔಟ್ಪುಟ್ ಬರಲ್ಲ. ಸೊ ಐ try myself to be assertive there than being aggressive. ನನ್ನ ಒಪಿನಿಯನ್ ಏನಂದ್ರೆ, ಅಗ್ರೆಸಿವ್ ಮ್ಯಾನೇಜ್ಮೆಂಟ್ ನನಗೆ ಇದಕ್ಕೋ ವರ್ಕೌಟ್ ಆಗ್ತದ ಅನ್ಸಲ್ಲ. ಓಕೆ, ಅಟ್ ಟೈಮ್ಸ್ ಮೇ ಬಿ ವಿತ್ ಅದು ಭಾಳ ಸ್ಪೆಸಿಫಿಕ್ ರಿಸೋರ್ಸಸ್ ಕೇಳೋರು ಇರ್ತಾರ, ಹೂ ಡಸಂಟ್ ಲಿಸನ್ ಅಟ್ ಆಲ್. ಅವ್ರ ಹತ್ರ ಎಸರ್ಟಿವ್ ಆಗಿದ್ರೆ ಅದು ಬೇರೆ ವಿಷಯ, ಕಂಡೀಷನಲ್. ಬಟ್ ಮೈ ಸ್ಟೈಲ್ ಆಫ್ ಲೀಡಿಂಗ್ ಟೀಮ್ ಇಸ್ ಬೀಯಿಂಗ್ ಅಸರ್ಟಿವ್ ಮ್ಯಾನೇಜರ್. ಸೊ ಆ ಪ್ರೆಷರ್ ಎಲ್ಲಿಗೆ ಹೋಗ್ತದ ಅಂದರೆ, ಐ ಡೋಂಟ್ ಡಿಫ್ಯೂಸ್ ದಟ್ ಎನಿವೇರ್. ಜಸ್ಟ್ ಇವಾಗ ಏನು ಮಾಡ್ಬೋದು ಇದನ್ನು ವರ್ಕೌಟ್ ಮಾಡಲಿಕ್ಕೆ ಅನ್ನೋದು ಆಲೋಚನೆ ಮಾಡಿಕೊಂಡು, ದಟ್ ಈಸ್ ವಾಟ್ ಐ ಗೈಡ್ ಮೈ ಟೀಮ್ ಆ್ಯಂಡ್ ಗೆಟ್ ದ ಬೆಸ್ಟ್ ಥಿಂಗ್ ಪಾಸಿಬಲ್. ಅಫ್ಕೋರ್ಸ್ ನನ್ನ ಮ್ಯಾನೇಜರ್ನಿಂದ ಔಟ್ಪುಟ್ ಸರಿಯಾಗಿ ಇರಲಿ ಇರ್ದೋಗ್ಲಿ, ಸಪೋಸ್ ಇಲ್ಲ ಅಂದ್ರೂ ಮೇ ಬಿ ಐ ವಿಲ್ ಗೆಟ್ ಎ ಕಾಮೆಂಟ್, ನೆಗೆಟಿವ್ ಕಾಮೆಂಟ್ ಓವರ್ ದೇರ್, ಬಟ್ ಐ ಹ್ಯಾವ್ ಟು ಟೇಕ್ ಇಟ್ ಅಷ್ಟೇ. ಬಟ್ ಐ ಶುಡ್ ನಾಟ್ ಕ್ಯಾಸ್ಕೇಡ್ ಇಟ್ ಟು ಮೈ ಟೀಮ್. ಅದು ಕಲಿಬೇಕು ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಔಟ್ ಆಫ್ ನೇಚರ್.
ಐ ಥಿಂಕ್ ಇವೆರಡು. ಸೊ ಈ ರೀತಿ ಮಾಡೋದ್ರಿಂದ ಲೈಕ್ ಡು ಯು ಫೀಲ್ ಟೀಮ್ ಇಸ್ ಗೋಯಿಂಗ್ ಟು ಡೂ ದ ಬೆಸ್ಟ್ ಆರ್ ಇಟ್ ಲೈಕ್ ಒನ್ ಆರ್ ಅದರ್ ಟೈಮ್ ಟೀಮ್ ಲೈಕ್ ಸರಿ ವರ್ಕ್ ಮಾಡಿಲ್ಲ ಅಂದರು, ಸೊ ಯು ಆಲ್ವೇಸ್ ಬೀಯಿಂಗ್ ಸಾಫ್ಟ್ ಫಾರ್ ಎ ಟೀಮ್ ಇಸ್ ನಾಟ್ ಗುಡ್ ಅಲ್ವಾ? ಅದೇ ಕಂಡೀಷನಲ್ ಅಂತ ಅದಕ್ಕೆ ಹೇಳಿರೋದು. ಓಕೆ, ಇವಾಗ ಯು ಸೆಟ್ ದಿಸ್ ಎಕ್ಸಾಂಪಲ್, ಯು ಹ್ಯಾವ್ ದಿಸ್ ಒಪಿನಿಯನ್ ಆನ್ ಮೀ. ಯಸ್ ಟ್ರೂ. ನಾಳೆ ನಾನು ಬಂದು ನಾನು ಇದು ಅರ್ಜೆಂಟ್ ಆಗಿ ಬೇಕು ಕೆಲಸ, ಸ್ವಲ್ಪ ಸ್ಯಾಟರ್ಡೆ ಕೂತ್ಕೊಂಡು ಮಾಡ್ತೀಯಾ ಅಂದ್ರೆ ಆಬ್ವಿಯಸ್ಲಿ ಅಗ್ರಿ ಮಾಡ್ತೀರಾ? ಯಾ ಟ್ರೂ ಟ್ರೂ, ನಾವು ತುಂಬಾ ಸಲ ಮಾಡಿದೀವಿ ಕೂಡ. ಎಸ್, ಎ ಬೆನಿಫಿಟ್ ದಟ್ ಐ ಕ್ಯಾನ್ ಗಿವ್ ಔಟ್ ಆಫ್ ಇಟ್ ಇಸ್ ಅ ಕಾನ್ಪ್ ಆಫ್, ಓಕೆ, isn't it? ಒಂದು ಆ ಲಾಯಲ್ಟಿ, ಇನ್ನೊಂದು ಯು ಆರ್ ಗೆಟಿಂಗ್ ಎ ಬೆನಿಫಿಟ್ ಔಟ್ ಆಫ್ ಹಿಯರ್, ಒಂದು ಲೀವ್. ಆಬ್ವಿಯಸ್ಲಿ ಐ ವಿಲ್ ಗೆಟ್ ಮೈ ಔಟ್ಪುಟ್ ಫ್ರಮ್ ಯು. ಹೌದು ಹೌದು, ದಟ್ಸ್ ಇಟ್. ಸೊ ದಟ್ಸ್ ಇಟ್. ಓಕೆ, ಸೊ ಕೆಲವ್ರು ಮಾಡಲ್ಲ, ದೇ ಆರ್ ಐ ಮೀನ್ ಕೆಲವ್ರು ಹಂಗೆ ಎಲ್ಲರೂ ಆ ಥರ ಇರ್ತಾರ ಅನ್ನೋದು ಇಲ್ಲ ಕೇಳಕ್ಕೆ ಆಗಲ್ಲ. ಸ್ವಲ್ಪ ಜನ ಇರ್ತಾರ, ದೇ ಡೋಂಟ್ ಡೂ. ಬಟ್ maybe what I do in that case is I loop in my managers as well into the email and ask them to do this work, so that ಅಲ್ಲಿ ಏನಾಗ್ತೈತೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಇದು ಕಂಪಲ್ಸರಿ ಬೇಕು ಅನ್ನೋದು, ಅಲ್ಲಿ ಅಸರ್ಟಿವ್ ಆಗಿ ಹೇಳ್ತೀನಿ. ಅಂಡ್ ಇಮೇಲ್ ಕಮ್ಯುನಿಕೇಶನ್ ಇರುತ್ತೆ, ನನ್ನ ಮ್ಯಾನೇಜರ್ಸ್ ಎಲ್ಲರನ್ನ ಲೂಪ್ ಮಾಡಿ ಇರ್ತದೆ. ಸೊ ಹಿ ಈಸ್ ಬೌಂಡ್ ಟು ಡೂ ಇಟ್. ಓಕೆ, ಸೊ ಲೈಕ್ ಕ್ಲೈಂಟ್ ತುಂಬ ಸತೆ ಲೈಕ್ ಕ್ಲೈಂಟ್ ಜೊತೆ ಮೀಟಿಂಗ್ಸ್ ಆದಾಗಲಿ ಅವರು ಹೇಳೋದು ಸ್ವಲ್ಪ ಟೋಟಲಾಗಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಏನು ಹೇಳ್ತೀವಿ ಅದಕ್ಕೆ ಅಗ್ರಿ ಮಾಡಲ್ಲ. ಸೊ ಹೈಯರ್ ಟೀಮ್ ಏನಿರುತ್ತೆ ಅವ್ರು ನಮ್ಮ ಮೇಲೆ ಪ್ರೆಷರ್ ಮಾಡ್ತಾರೆ, ಗೋ ಅಂಡ್ ಟಾಕ್ ರೀಸೆಂಟ್ಲಿ ನಾವು ನೋಡಿದ್ರೆ. ಸೊ ವೆನ್ ಕ್ಲೈಂಟ್ ಇಸ್ ನಾಟ್ ವಿಲಿಂಗ್ ಟು ಅಕ್ಸೆಪ್ಟ್ ದ ಥಿಂಗ್ ವಾಟ್ ಯು ವಾಂಟ್ ಟು ವಾಟ್ ದ ಮ್ಯಾನೇಜ್ಮೆಂಟ್ ವಾಂಟ್ ಟು ಡೂ, ಯು ವಿಲ್ ಬಿ ಎನ್ ಎ ಬ್ಯಾರಿಯರ್ ದೇರ್. ಸೊ ಹೌ ಯು ಡೂ ದಟ್? Yeah, when you mean to say ನಾವು ಬ್ರಿಡ್ಜ್ ಆಗಿ ಇರ್ತೀವಿ, you'll be a mediator, right? Communicating with the client. ಸೊ ಅದು ಆ ರಿಕ್ವೈರ್ಮೆಂಟ್ನ ನಡೆದು ಇರ್ತದ ಡೆಸಿಷನ್ ಮೇಕಿಂಗ್. ಆ ರಿಕ್ವೈರ್ಮೆಂಟ್ ಕ್ಲೈಂಟ್ಗೆ ಅವಸರ ಅಂದರೆ ನಾವು ಅವರು ಒಪ್ಕೊಳೋ ತೀರ್ನಲ್ಲಿ ಒಪ್ಸ್ಬೇಕು. ಅಫ್ಕೋರ್ಸ್ ಇಲ್ಲಿ BA ಹೆಚ್ಚು ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ. ಅಫ್ಕೋರ್ಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಹ್ಯಾಸ್ ಟು ಸಪೋರ್ಟ್ ಓವರ್ ದೇರ್. ಐ ಅಗ್ರಿ ದಟ್. ಅದೇ ಆ ರಿಕ್ವೈರ್ಮೆಂಟ್ ಅವ್ರಿಗೆ ಎಷ್ಟು ಅವಸರ ಅನ್ನೋದು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಮೇ ಬಿ ಕಂಪ್ಲೀಟ್ ಆಗಿ ಓಕೆ ಅಂದೋದ್ರು ಒಂದು ಕಾಮನ್ ಗ್ರೌಂಡ್ ಅಟ್ ಲೀಸ್ಟ್ ಬರ್ತೀವಿ. ಸೊ ಕಾಮನ್ ಗ್ರೌಂಡ್ಗೆ ಬಂದಾಗ ಇಟ್ ಇಸ್ ವಿನ್ ಫಾರ್ ಆರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕ್ಲೈಂಟ್. ಸೊ ದಟ್ಸ್ ಹೌ ಯು ಹ್ಯಾವ್ ಟು ಮ್ಯಾನೇಜ್ ದೇರ್. ಆಸ್ ಎ ಟೀಮ್ ಮ್ಯಾನೇಜರ್ ಯು ವಿಲ್ ಸಿ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ದ ಟೀಮ್. ಟೀಮಲ್ಲಿ ತುಂಬ ವಿಷಯಗಳು ನಡೀತಿರ್ತವೆ, ಕಾನ್ಫ್ಲಿಕ್ಟ್ ಓವರ್ ದಟ್ ಪೀಪಲ್ ಟೀಮಲ್ಲಿ ಆಗಿರ್ಬೋದು, ಇಲ್ಲಾಂದರೆ ರಿಸೋರ್ಸಸ್ ಡಿಸ್ಟ್ರಿಬ್ಯೂಷನಲ್ಲಿ ಆಗಿರ್ಬೋದು. ಲೈಕ್ ನೀವು ನೋಡಿದ್ರು ಲೈಕ್ ಡೆವಲಪರ್ಸ್ ಅಂಡ್ ಟೆಸ್ಟರ್ಸ್ ಈ ಫೈಟ್ ಆಗಿರ್ಬೋದು, ತುಂಬ ನೋಡ್ತಿರ್ತಾರ. ಸೊ ಹೌ ಯು ವಿಲ್ ಗೋಯಿಂಗ್ ಟು ಮ್ಯಾನೇಜ್ ದಿಸ್ ಥಿಂಗ್ಸ್ ಆಲ್? ಸೊ ಟೀಮ್ ಅಂದಮೇಲೆ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ಥರ ಇರ್ತದೆ. ಹೌದು. ಸೊ ನನ್ನ ಸ್ಟೈಲ್ ಆಫ್ ಡೂಯಿಂಗ್ ಇಸ್ ಗೋ ಬೈ ದಟ್ ಪರ್ಸನ್ಸ್ ಮೆಂಟಾಲಿಟಿ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಐ ಥಿಂಕ್ ಐ ಕ್ಯಾನ್ ಕೋಟ್ 2 ಎಕ್ಸಾಂಪಲ್ಸ್ ಹಿಯರ್. ನನ್ನ ಪ್ರೀವಿಯಸ್ ಕಂಪನಿನಲ್ಲಿ ದೇರ್ ವಾಸ್ ಒನ್ ಪರ್ಸನ್, ಹಿ ಇಸ್ ಫ್ರಮ್ ತಿರುಪತಿ. ಫುಲ್ ಅಂದ್ರೆ ಇದು ಅವ್ರ ಊರಲ್ಲಿ ಅವ್ರ ಫಾದರ್ ಹೆಂಗಂದ್ರೆ ಜನತಾ ಗ್ಯಾರೇಜ್ ಮೂವಿ ಇದೆಯಲ್ಲ, ಅವ್ರ ಫ್ಯಾಮಿಲಿ ಹೆಂಗ ಊರಲ್ಲಿ ಏನ್ ಪ್ರಾಬ್ಲಮ್ ಬಂದ್ರು ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರೆ ದೊಡ್ಡ ಮನುಷ್ಯ ಟೈಪ್. ಅದು ಫ್ಯಾಕ್ಷನ್ ಆಗಿರ್ಬೋದು, ಸಾಫ್ಟ್ ವೇ ಆಫ್ ಡೀಲಿಂಗ್ ಆಗಿರ್ಬೋದು, ದೇ ಡೂ ಇಟ್ ರೈಟ್. ಇವ್ರ ಫ್ಯಾಮಿಲಿ ಕೂಡ ಆಲ್ಮೋಸ್ಟ್ ಅದೇ ಹಂಗೆ ಅನ್ಮಾತು. ಅವನು ಬಹಳ ಮಾಸ್. ಓಕೆ, ಸಮ್ಹೌ ಅವ್ರ ಫ್ಯಾಮಿಲಿನಲ್ಲಿ ಅವನೇ ಎಜುಕೇಟೆಡ್ ಅನ್ಮಾತು. ಇಂಜಿನಿಯರಿಂಗ್ ಮಾಡಿ ಐ ಥಿಂಕ್ ಸಮ್ ಡಿಗ್ರಿ ಮಾಡಿ MCA ಮಾಡಿ ಸಾಫ್ಟ್ವೇರ್ ನಲ್ಲಿ ಜಾಬ್ ತಂದ್ಕೊಂಡಾನ. ನಾವು ಇವಾಗ ಇಲ್ಲಿ ಚಾಲೆಂಜ್ ಏನಂದ್ರೆ ಆ ಹುಡುಗನ ಮೆಂಟಾಲಿಟಿ ಎಲ್ಲರಿಗೆ ಸೂಟ್ ಆಗಲ್ಲ. ಇಟ್ ಇಸ್ ಡಿಫಿಕಲ್ಟ್ ಫಾರ್ ಮ್ಯಾನೇಜರ್ಸ್ ಟು ಗೆಟ್ ಥಿಂಗ್ಸ್ ಔಟ್ ಆಫ್ ಹಿಮ್, ವರ್ಕ್ ಔಟ್ ಆಫ್ ಹಿಮ್. ಸೊ ಐ ವಾಸ್ ಏಬಲ್ ಟು ಡೂ ಇಟ್. ಅಂಡ್ ಬೇರೆಯವ್ರು ಹೇಳ್ತಾ ಇದ್ರು, ನೀನು ಅವನ ಜೊತೆ ಅಸಲು ಕೆಲಸ ಹೆಂಗ ಮಾಡಿಸ್ತೀ ಅಂತ. ಏನಿಲ್ಲ, ಅವ್ರ ಮೆಂಟಾಲಿಟಿನ ಹಿಡಿದು ನಾವು ಅವ್ರಿಗೆ ಇನ್ಲೈನ್ ಆಗಿ ಕೆಲಸ ಮಾಡಿಸ್ಕೊಂಡ್ರೆ ಮಾಡ್ತಾರೆ. ಅದು ನನ್ನ ಸ್ಟೈಲ್. ಸೊ ವಿ ಆರ್ ವೆರಿ ಕ್ಲೋಸ್ ಫ್ರೆಂಡ್ಸ್ ನಾವು. ಆದ್ರೆ ಅವನಿಗೆ ಮೈಕ್ರೋ ಮಾನಿಟರಿಂಗ್ ಅಂದ್ರೆ ಇಷ್ಟ ಇರಲ್ಲ. ಬೇಸಿಕಲ್ ಆಗಿ ಕೆಲಸ ಕೊಡು, ಡೆಡ್ಲೈನ್ ಹೇಳು, ನಾನು ಮಾಡ್ತೀನಿ. ದಟ್ ಇಸ್ ಹಿಸ್ ಸ್ಟೈಲ್. ಕೆಲವು ಮ್ಯಾನೇಜರ್ಸ್ ಹೆಂಗಿರ್ತಾರೆ, ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ನೀನ್ ಸೀಟಲ್ಲಿ ಇಲ್ಲ, ನೀನ್ ಇಷ್ಟೊತ್ತು ಬ್ರೇಕ್ ಹೋಗಿದ್ದಿ, ನೀನ್ ಇವತ್ತು ಬಂದಿಲ್ಲ ಅವತ್ತು ಬಂದಿಲ್ಲ ಅಂತ. ನನಗೆ ಆ ಪ್ರಾಬ್ಲಮ್ ಏನು ಇಲ್ಲ. ಯಾ, ಅಕಾರ್ಡಿಂಗ್ ಟು ಹಿಮ್, ಗಿವ್ ವರ್ಕ್, ಗಿವ್ ಟೈಮ್ ಲೈನ್, ಹಿ ವಿಲ್ ಗಿವ್ ದ ಔಟ್ಪುಟ್. ಅದು ಮಾಡ್ತಾನ ಅವನು. ಸೊ
ಇದೊಂದು ಎಕ್ಸಾಂಪಲ್ ಅನ್మాట. ಸೊ Okay. ಬೇಸಿಕಲಿ ಏನಂದ್ರೆ ಆ ಪರ್ಸನ್ ಮೆಂಟಾಲಿಟಿನ ಅಬ್ಸರ್ವ್ ಮಾಡಿ ಅವ್ರಿಗೆ ಇನ್ಲೈನ್ ಆಗಿ ನಾವು ಇದ್ರೆ Okay. ಕೆಲಸ ನಡೀತತ್ತ. Oh, nice. ಅದು So he was a dev or ಡೆವಲಪರ್. he was developer. Oh, okay. ಟೆಸ್ಟರ್ಸ್ ನಲ್ಲಿ ಬಂದು ದೇರ್ ವಾಸ್ ಒನ್ ಟೆಸ್ಟರ್. ಹ್ಮ್. ಪ್ರತಿ ಯೂಸರ್ ಸ್ಟೋರಿ ಅಕ್ಸೆಪ್ಟೆನ್ಸ್ ಕ್ರೈಟೀರಿಯಾ ಹೌದು. ಸೊ ಪ್ರತಿ ಪಾಯಿಂಟ್ ಇನ್ ಅಕ್ಸೆಪ್ಟೆನ್ಸ್ ಕ್ರೈಟೀರಿಯಾ ಆತನಿಗೆ ಆ ಅಪ್ಲಿಕೇಶನ್ ಅಲ್ಲಿ ಕಾಣಿಸ್ಬೇಕಾಗಿದೆ. Okay. ಇವತ್ತು ಸ್ಪ್ರಿಂಟ್ ಕ್ಲೋಜರ್ ಆದ್ರೂ ಇವತ್ತು ರಾತ್ರಿವರೆಗೆ ಅವನು ಯೂಸರ್ ಸ್ಟೋರಿ ಪ್ರಾಪರ್ ಆಗಿ ಟೆಸ್ಟ್ ಮಾಡ್ತಾನೆ ಇರ್ತಾನ. Okay. ಸೊ ಐ ಹ್ಯಾವ್ ಟು ಗೋ ಸಿಟ್ ವಿತ್ ಹಿಮ್, ಗೆಟ್ ದ ಯೂಸರ್ ಸ್ಟೋರೀಸ್ ಟೆಸ್ಟೆಡ್. Okay. ಯಾಕಂದ್ರೆ ಸ್ಪ್ರಿಂಟ್ ಲಾಸ್ಟ್ ಡೇಟ್ ಅಂದ್ರೆ ಅವತ್ತು ಕಂಪ್ಲೀಟ್ ಆಗ್ಬೇಕಾಗಿದ್ದೆ ಎಲ್ಲ ಹೌದು. ಟೆಸ್ಟಿಂಗ್ ಎಲ್ಲ true. ಕ್ಲೋಸ್ Yeah. ಮಾಡ್ಬೇಕಾಗಿದ್ದೆ. Yeah. ಸೊ ಆ ಹುಡುಗನ ಜೊತೆ ಹೋಗಿ ಕೂತ್ಕೊಂಡು Mhm. ಒಂದೊಂದು ಟೆಸ್ಟ್ ಮಾಡಿಸಿ Okay. ಅವನಿಗೆ ತುಂಬಾ ಕ್ವೆಶನ್ಸ್ ಇರ್ತವೆ, Uh-huh. ಅವೆಲ್ಲ ಆನ್ಸರ್ ಮಾಡಬೇಕು. Mhm. ಮತ್ತೆ ಡೆವಲಪರ್ ಹತ್ರ ಹೋಗಿ Okay. ಕೋಆರ್ಡಿನೇಷನ್ ಇದೆಲ್ಲ ಮಾಡ್ಕೊಂಡು ಬಂದು ಅವನು ಟೆಸ್ಟ್ ಮಾಡಿ ಕ್ಲೋಸ್ ಮಾಡ್ತಾನೆ. Okay. ಸೊ ಹಂಗ ಡಿಫ್ರೆಂಟ್ ಮೆಂಟಾಲಿಟೀಸ್ ಯು ಗೆಟ್ ಟು ನೋ, Mhm. ಯು ವಿಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಟು ಡೀಲ್ ವಿತ್ ಸೋ ಮೆನಿ ಪೀಪಲ್. Yeah. Any big incident you faced in this team conflicts or team management? ಟೀಮ್ ಮ್ಯಾನೇಜ್ಮೆಂಟ್ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಯಾವಿದ್ದಿಲ್ಲ. Mhm. ಆಸ್ ಯು ನೋ, ಕೆಲವರು ಇಬ್ಬರು ಅಂದ್ರೆ ಇದು ಡೆವಲಪರ್ ಅಂಡ್ ಟೆಸ್ಟರ್ ನಡುವೆ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು. Mhm. ದೀಸ್ ಆರ್ ಈಸಿ ಥಿಂಗ್ಸ್ ಟು ಡೀಲ್ ವಿತ್. ಹೌದು. ಅಂಡ್ ಇಲ್ಲ 2 ಡೆವಲಪರ್ಸ್ ಅನ್ಕೋ, ಒಬ್ರಿಗೆ ಹೆಚ್ಚು ಹೈಕ್ ಆರ್ ಪ್ರಮೋಷನ್ ಬಂದಿರ್ಬೋದು. ಅಂಡ್ ಅದು ಇನ್ನೊಬ್ಬ ಪರ್ಸನ್ಗೆ ಗೊತ್ತಾಗಿ ಹ್ಮ್. ಮೇ ಬಿ ಹ್ಮ್. ನಾಟ್ ಜೆಲ್ಲಿಂಗ್ ವೆಲ್ ಬಿಟ್ವೀನ್ ದೆಮ್. ಹ್ಮ್. ಸೊ ಇಂಥ ಒನ್ ಆನ್ ಒನ್ ತಗೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ದಟ್ ಇಸ್ ವಾಟ್ ಈವನ್ ಐ ಹ್ಯಾವ್ ಡನ್. Okay. ಅಷ್ಟೇ ಆಗಲಿ ಕಾಂಪ್ಲಿಕೇಟೆಡ್ HR ವರೆಗೆ ತಗೊಂಡೋಗಿ ಅದು ಹ್ಮ್. ಸಮ್ ಡೆಸಿಷನ್ ಹೋಗೋವರೆಗೆ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಯಾವಾಗ ನಡೆದಿಲ್ಲ. Okay. ಬಟ್ ಐ ಥಿಂಕ್ ಐ ಕ್ಯಾನ್ ಡೀಲ್ ಸಚ್ Yeah. ಥಿಂಗ್ಸ್. ಐ ಥಿಂಕ್ ಐ ಕ್ಯಾನ್ ಡೂ ದಟ್. Yeah, 20+ years experience. It's not a joke. Yeah. ಸೊ ನೀವು ಹೈಕ್ಸ್ ಅಂತ ಹೇಳಿದ್ರಲ್ಲ, ಸೊ ಲೈಕ್ ನಾರ್ಮಲ್ ಆಗಿ ತುಂಬ ನಾವು ಹೊರಗಡೆ ಏನು ಕೇಳ್ಬಿಡ್ತೀವಿ ಅಂದರೆ ಲೈಕ್ ಮ್ಯಾನೇಜರ್ ಫೇವರಿಸಮ್ ಇರ್ತಾರೆ ಕೆಲವೊಬ್ಬರಿಗೆ. ಸೊ ದಿಸ್ ಇಸ್ ಅ ಬಿಗ್ ಕ್ವಶನ್ ಅನ್ಸುತ್ತೆ. ಲೈಕ್ ನಾರ್ಮಲ್ ಆಗಿ ಕೆಲವೊಬ್ಬರಿಗೆ ಲೀವ್ಸ್ ಅಪ್ರೂವ್ ಮಾಡಲ್ಲ ಸರಿಯಾಗಿ, ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾರೆ, ಇಲ್ಲಾಂದ್ರೆ ಹೈಕ್ಸ್ ಕೆಲವೊಬ್ಬರಿಗೆ ಕೊಡ್ತಾರೆ, ಕೆಲವೊಬ್ಬರಿಗೆ ಕೊಡಲ್ಲ. ಫೇವರಿಸಮ್ ಇರುತ್ತೆ. ಲೈಕ್ ಕೆಲವೊಬ್ಬರು ಫುಲ್ ಪರ್ಫಾರ್ಮ್ ಮಾಡಿದ್ರವ್ರಿಗೆ ಕೊಡಲ್ಲ, ನಾನ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಟೈಪ್ ಇರುತ್ತೆ. ಲೈಕ್ ಹೂ ವಿಲ್ ಮಚ್ ಜೆಲ್ ವಿತ್ ಎ ಮ್ಯಾನೇಜರ್, ಅವರಿಗೆ ಮಾತ್ರನೇ ಕೊಡ್ತಾರೆ ಅನ್ನೋ ಇದು ಒಂದು ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಮಾತಾಡ್ತೀರಾ? ಇದು ಭಾಳ ಕೇಳಿಸ್ತವೆ, ಆದರೆ ಪ್ರತಿ ಸಾರಿ ಅದಂಗಿರೋದಿಲ್ಲ. ಓಕೆ. ಮ್ಯಾಕ್ಸಿಮಮ್ ಇಟ್ ವಿಲ್ ಬಿ ಬೇಸ್ಡ್ ಆನ್ ಅಪ್ರೈಸಲ್ಸ್ ಆ್ಯಂಡ್ ಆ ಬಿಸ್ನೆಸ್ ಯೂನಿಟ್ಗೆ ಎಷ್ಟು ರೆವೆನ್ಯೂ ಬಂದಿದೆ, ಆ ರೆವೆನ್ಯೂನ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಯೂನಿಟ್ನಲ್ಲಿ ಎಂಪ್ಲಾಯೀಸ್ಗೆ. ಸೊ ಕೆಲವು ಪ್ಯಾರಾಮೀಟರ್ಸ್ ಇರ್ತಾವ. ಓಕೆ. ಸೊ ಆ ಪ್ಯಾರಾಮೀಟರ್ಸ್ ಬೇಸ್ ಮಾಡಿಕೊಂಡೇ ಯಾರಿಗಾದ್ರೂ ಪ್ರಮೋಷನ್ ಆರ್ ಹೈಕ್ ಅನ್ನೋದು ಕೊಡ್ತಾರೆ. ಓಕೆ. ಈ ಫೇವರಿಸಮ್ ಇದು ಭಾಳ ಕಡಿಮೆ. ಐ ಡೋಂಟ್ ಸೇ ದೆ ಡೋಂಟ್ ಹ್ಯಾಪನ್, ಆಗ್ತವೆ, ಭಾಳ ಕಡಿಮೆ. ಓಕೆ. ಆಫೀಸಲ್ಲಿ ಸುಮ್ಮನೆ ಮಾತಾಡ್ತಿರುವಾಗ ಲೈಕ್ ಐ ಆಸ್ಕ್ ಒನ್ ಪರ್ಸನ್ ಲೈಕ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ ಟು ಆಸ್ಕ್ ಫಾರ್ ರೋಹಿಣಿ, ನೀವು ಏನು ಕ್ವಶನ್ ಕೇಳ್ಬೇಕು ಅನ್ಕೊಂತೀರಾ ರೋಹಿಣಿ ಅಂತ ನಾನು ಕೇಳಿದೆ. ಲೈಕ್ ಶಿ ವಾಸ್ ಟೆಲಿಂಗ್ ಲೈಕ್ ಹೌ ಶಿ ಈಸ್ ಮ್ಯಾನೇಜಿಂಗ್ ಆಫೀಸ್ ಆ್ಯಂಡ್ ಹೋಮ್. ಲೈಕ್ ಶಿ ಈಸ್ ಮ್ಯಾರಿಡ್ ಆ್ಯಂಡ್ ಶಿ ಹ್ಯಾವ್ ಎ ಕಿಡ್ಸ್. ಸೊ ಶಿ ಶುಡ್ ಅವ್ರ ಮನೇಲಿ ಟೇಕ್ ಕೇರ್ ಮಾಡಬೇಕು, ಪ್ಲಸ್ ಆಫೀಸಿಗೆ ಬಂದು ಆ್ಯಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಎಲ್ಲ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋಕೆ ಹೆಂಗೆ ಮ್ಯಾನೇಜ್ ಮಾಡ್ತಾರಾ ಅಂತ. ಸೊ ದಿಸ್ ವಾಸ್ ದ ಬಿಗ್ ಕ್ವಶನ್. ಇಟ್ ಮೇ ಬಿ ಹೆಲ್ಪ್ ಫಾರ್ ಮೆನಿ ನೌ ಜನರೇಷನ್ ಕಿಡ್ಸ್ ಆರ್ ನ್ಯೂಲಿ ಮ್ಯಾರಿಡ್ ಕಪಲ್. ಕಂಪಲ್ಸರಿ ಸಪೋರ್ಟ್ ಅನ್ನೋದು ಇರಬೇಕು ಮನೇಲಿ. ಟ್ರೂ. ಇಟ್ ಕುಡ್ ಬಿ ಹರ್ ಸ್ಪೌಸ್ ಆರ್ ಇನ್-ಲಾಸ್. ನನ್ನ ಕೇಸ್ನಲ್ಲಿ ನಮ್ಮ ಅತ್ತೆ ಭಾಳ ಸಪೋರ್ಟ್ ಮಾಡಿದರು. ಓಕೆ. ಆ್ಯಂಡ್ ಇವಾಗ ಅವರಿಲ್ಲ, ಐ ಮಿಸ್ ದ್ಯಾಟ್. ಬಟ್ ಟು ಅನ್ ಎಕ್ಸ್ಟೆಂಟ್ ಮೈ ಹಸ್ಬೆಂಡ್ ಸಪೋರ್ಟ್ಸ್ ಮೀ. ಆ್ಯಂಡ್ ಕೆಲವು ಅಂದರೆ ಎಲ್ಲರನ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಯಾರಿಗೆ ಆಗಲ್ಲ. ಟ್ರೂ. ಐ ಮೈಟ್ ನಾಟ್ ಬಿ ಸ್ಯಾಟಿಸ್ಫೈಯಿಂಗ್ ಇನ್ ಸಮ್ ಥಿಂಗ್ಸ್ ಟು ಮೈ ಸನ್. ಹೌದು. ನಾನು ಈವ್ನಿಂಗ್ ಆಫೀಸ್ ಬಂದ್ಬಿಡ್ತೀನಿ. ದೇರ್ ಇಸ್ ನೋಬಡಿ ಟು ಸಿಟ್ ಆ್ಯಂಡ್ ಮೇಕ್ ಹಿಮ್ ಸ್ಟಡಿ. ಹೌದು. ಅಲ್ಲಿ ಒಂದು ಸಣ್ಣ ಸ್ಯಾಕ್ರಿಫೈಸೇ, ಸಣ್ಣದನ್ನಲ್ಲ, ಇಟ್ಸ್ ಅ ಸ್ಯಾಕ್ರಿಫೈಸ್. ಇಟ್ಸ್ ಲೈಕ್ ಬಿಟ್ ಆಫ್ ಎ ಟೈಮ್. ನಮ್ಮ ಕಿಡ್ಸ್ ಜಾಸ್ತಿ ಅದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ. ರೈಟ್. ಸೊ ಮನೇಲಿ ನಮ್ಮವರೆಗೆ ಎಷ್ಟಾದ್ರೆ ಆಗ್ತತೋ ಅದು ಮಾಡ್ಕೊಂತ ಹೋಗ್ಬೇಕು. ಆ್ಯಂಡ್ ಎಷ್ಟಾದ್ರೆ ಹೆಲ್ಪ್ ತಗೊಳ್ಲಿಕ್ಕೆ ಆಗ್ತತೋ ಎಕ್ಸ್ಪ್ಲೇನ್ ಯುವರ್ ಸಿಚುವೇಶನ್ ಟು ದ ಅದರ್ ಪರ್ಸನ್. ಟೇಕ್ ಹೆಲ್ಪ್, ಟೇಕ್ ಸಪೋರ್ಟ್.
ಮನೇಲಿ ಅವರೆಲ್ಲರೂ ಅಂದರೆ ಎಲ್ಲರೂ ನೆಸೆಸಿಟೀಸ್, ಬೇಸಿಕ್ ನೆಸೆಸಿಟೀಸ್ ಅಟ್ಲೀಸ್ಟ್ ನಾವು ಸ್ಯಾಟಿಸ್ಫೈ ಮಾಡಿದ್ರೆ ಎಲ್ಲರೂ ಪ್ರಶಾಂತವಾಗಿರ್ತಾರೆ, ಅಲ್ಲಿದೆ ಡಿಸ್ಟರ್ಬೆನ್ಸ್ ಬರಲ್ಲ. ಒನ್ಸ್ ವಿ ಆರ್ ಇನ್ ಟು ಆಫೀಸ್, ಇನ್ನು ಕಂಪ್ಲೀಟ್ ಆಗಿ ಆಫೀಸ್ ವರ್ಕ್ ಮೇಲೆ ಫೋಕಸ್ ಮಾಡ್ಬೋದು. ಸೊ ದಟ್ ಈಸ್ ಹೌ ಐ ಹ್ಯಾವ್ ಡನ್, ಐ ಆಮ್ ಡೂಯಿಂಗ್ ಆಸ್ ಆಫ್ ನೌ. ನನ್ನ ಮಗನ್ನ ಕೂಡ ಇಂಡಿಪೆಂಡೆಂಟ್ ಆಗೇ ಬೆಳೆಸಿರೋದು. ಲೈಕ್ ಅವನು ಚಿಕ್ಕ ಹುಡುಗನಿದ್ದಾಗಿದ್ದ ಅವ್ನಿಗೆ ಯಾವುದೋ ಒಂದು ಕೆಲಸ ಕೇಳೋದು, ನಾನು ಹೆಲ್ಪ್ ತಗೊಳೋದು ಬೇಕಾ ಜಸ್ಟ್ ಟು ಪ್ರಾಕ್ಟೀಸ್. ಸೊ ಆಸ್ ಆಫ್ ನೌ ಅವನು 12 years 7th ಕ್ಲಾಸ್. ನಾನು ಇಲ್ದೋದ್ರೂ ಅವ್ನು ಸರ್ವೈವ್ ಆಗ್ತಾನ. ಅಂದ್ರೆ ಅವ್ನ ಕೆಲ್ಸಗಳು ಅವ್ನು ಎಲ್ಲ ಮಾಡ್ಕೊಂತಾನ, ಮನೇಲಿ ಅವ್ರ ಗ್ರ್ಯಾಂಡ್ ಫಾದರ್ನ ನೋಡ್ಕೊಂತಾನ. ಸೊ ದಿಸ್ ಇಸ್ ಹೌ, ಅಂದ್ರೆ ನಮ್ಮ ಮೇಲೆ ಡಿಪೆಂಡೆನ್ಸೀಸ್ನ ಕಡಿಮೆ ಮಾಡ್ಕೊಂತ ಬರಬೇಕು. ಇವಾಗ ನನ್ನ ಮಗನ ನಾನು ಇಲ್ದಂಗೆ ಇರ್ತಾನಲ್ಲ, ಲೈಕ್ ದ್ಯಾಟ್. ಸೊ ಮನೇಲಿ ಎಲ್ಲ ಹಂಗ ಮ್ಯಾನೇಜ್ ಮಾಡ್ತೀನಿ ಆದಷ್ಟುವರೆಗೆ. ಬಟ್ ಐ ಡೋಂಟ್ ಸೇ ದಟ್ ಐ ಆಮ್ ದ ಬೆಸ್ಟ್ ಮದರ್ ಆರ್ ಬೆಸ್ಟ್ ವೈಫ್ ಆರ್ ಬೆಸ್ಟ್ ಡಾಟರ್ ಇನ್ ಲಾ. ಇರ್ತಾವ ಸಮ್ ಥಿಂಗ್ಸ್ ವಿಲ್ ಬಿ ದೇರ್ ವಿಚ್ ವಿ ಕೆನಾಟ್ ಸ್ಯಾಟಿಸ್ಫೈ, ದಟ್ ಯು ಹ್ಯಾವ್ ಟು ಆಕ್ಸೆಪ್ಟ್. ಅದು ಆಫೀಸ್ನಲ್ಲಿ ಆದ್ರೂ ಅಷ್ಟೇ. ಆಫೀಸ್ನಲ್ಲಿ ಇಟ್ಸ್ ನಾಟ್ ಲೈಕ್ ನಾನು ಪರ್ಫೆಕ್ಟ್ ಆಗಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಎಲ್ಲ ಪ್ರಾಜೆಕ್ಟ್ಸ್ನಲ್ಲಿ ನಾನು ಪರ್ಫೆಕ್ಟ್ ಆಗಿ ಇದ್ದೀನಿ ಅನ್ನಕ್ಕೆ ಕೂಡ ಇಲ್ಲಲ್ಲ. ಡಿಪೆಂಡೆನ್ಸೀಸ್ ಇರ್ತಾವ, ಕೆಲವು ರೈಟ್ ಆಗ್ತಾವ, ಕೆಲವು ರಾಂಗ್ ಆಗ್ತಾವ. ಸಮ್ಟೈಮ್ಸ್ ಯು ವಿಲ್ ಹ್ಯಾವ್ ಟು ಹಿಯರ್ ಫ್ರಮ್ ಮ್ಯಾನೇಜ್ಮೆಂಟ್. ಎವ್ರಿಥಿಂಗ್ ವಿಲ್ ಬಿ ದೇರ್ ವಿಚ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್ ಎಟ್ ಯೋರ್ ಬೆಸ್ಟ್ ಅಷ್ಟೇ. ಓಕೆ, ಲೈಕ್ ಆಫೀಸಲ್ಲಿ ಲೈಕ್ ರೀಸೆಂಟಾಗಿ ನಾನು ಕೇಳ್ಪಟ್ಟಿದ್ದೆ ಏನಂದರೆ, ಲೈಕ್ ವಿಮೆನ್ ಡಿಸ್ಕ್ರಿಮಿನೇಷನ್ ಆಗಲಿ ಆಫೀಸ್ ಕಲ್ಚರಲ್ಲಿ, ಲೈಕ್ ಈ ನಡುವೆ ಪಾಶ್ ಈ ಕಮ್ಯುನಿಟೀಸ್ ಎಲ್ಲ ಬಂದು ಸ್ವಲ್ಪ ಕಡಿಮೆ ಆಗಿದಾವೋ ಜಾಸ್ತಿ ಆಗಿದಾವೋ ಗೊತ್ತಿಲ್ಲ. ಲೈಕ್ ಆ್ಯಸ್ ಯು ಆರ್ ಎ ಕಮಿಟಿ ಮೆಂಬರ್ ಆಫ್ ಎನ್ ಪಾಶ್, ಸೊ ವಾಟ್ ಯು ಸಿ ಲೈಕ್ ವುಮೆನ್ ಎಂಪ್ರೂವ್ಮೆಂಟ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇನ್ ದ ಆರ್ಗನೈಸೇಷನ್ಸ್ ಆಗಲಿ ಡಿಫ್ರೆಂಟ್ ಆಫೀಸ್ ಸ್ಪೇಸಸಲ್ಲಿ? ಓಕೆ, ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಬೇರೆ ಟಾಪಿಕ್. ವೆನ್ ಯು ಕಮ್ ಟು ಡಿಸ್ಕ್ರಿಮಿನೇಷನ್ ಆಫ್ ಫಿಮೇಲ್ ಎಂಪ್ಲಾಯೀಸ್, ಅದು ಇದು ಕೂಡ ಸಿಚುವೇಶ್ನಲ್ ಅಂತೀನಿ, ಹೆಚ್ಚು ಇರಲ್ಲ. ಬಟ್ ಸಿಚುವೇಶ್ನಲ್ ಅಂತ ಇದಕ್ಕಂತ ಇದ್ದೀನಿ ಅಂದರೆ, ಕೆಲವು ಮೆನ್ ಅಂದರೆ ಅಟ್ಲೀಸ್ಟ್ ಇಂಡಿಯಾನಲ್ಲಿ ನಾವು ಹೆಂಗೆ ಅಂದರೆ ಮೆನ್ ಹೌ ದೇ ಆರ್ ಬ್ರಾಟ್ ಅಪ್ ಇಸ್, ಅವರು ಮನೇಲಿ ಲೀಡರ್, ಫ್ಯಾಮಿಲಿ ಹೆಡ್, ಅವರು ಡಿಸಿಷನ್ ಮೇಕಿಂಗ್ ಎಲ್ಲ ಅವ್ರ ಕೈಯಲ್ಲಿದೆ. ಅವ್ರು ಹಿಂಗ ಕೇಳಿದ್ರೆ ಮನೇಲಿ ಹೆಂಗಸರು ಆ ಥರ ಫಾಲೋ ಆಗಬೇಕು. ಸೊ ಈ ಮೆಂಟಾಲಿಟಿ ಇವಾಗ ಕೂಡ ಇದ್ದವ್ರು ಇರ್ತಾರ. ಆ ಮೆಂಟಾಲಿಟಿ ಇದ್ದವ್ರು ಮೇ ಬಿ ಆಫೀಸ್ನಲ್ಲಿ ಕೂಡ ಇಫ್ ಸಂಬಡಿ ಇಸ್ ಎ ಫೀಮೇಲ್ ಎಂಪ್ಲಾಯಿ ಇಸ್ ಅಪ್ರೋಚಿಂಗ್ ಫಾರ್ ಪ್ರಮೋಷನ್ ಅನ್ಕೋಬಹುದು. ಆ ಪ್ರಮೋಷನ್ದಿಂದ ಶಿ ಇಸ್ ಕಮಿಂಗ್ ಇನ್ ಟು ದ ಸೇಮ್ ಕ್ಯಾಡರ್ ಆರ್ ಮೇ ಬಿ ಹೈಯರ್ ಕ್ಯಾಡರ್ ಆಫ್ ದಟ್ ಪರ್ಸನ್. ಮೇ ಬಿ ಆ ಟೈಮ್ನಲ್ಲಿ ಅಂತ ಮೆಂಟಾಲಿಟಿ ಇದ್ದವರು, ಆಸ್ ಯು ಸೆಡ್, ಆ ಡಿಸ್ಕ್ರಿಮಿನೇಷನ್ ನೋಡ್ಸ್ಬೋದು. ಲೈಕ್ ರಿಜೆಕ್ಟಿಂಗ್ ಪ್ರಮೋಷನ್ ಆರ್ ನಾಟ್ ಗಿವಿಂಗ್ ಸೊ ಮಚ್ ಹೈ. ಹಂಗ ಭಾಳ ವೆರಿ ಸ್ಪೆಸಿಫಿಕ್ ಸಿಚುವೇಶನ್ಸ್ ಅವು. ಬಟ್ ಅದರ್ವೈಸ್ ಐ ಡೋಂಟ್ ಥಿಂಕ್ ಅಂತ ಫೀಮೇಲ್ ಡಿಸ್ಕ್ರಿಮಿನೇಷನ್ ಅದೆಲ್ಲ ನಡೀತಾ ಇಲ್ಲ ಅಂತಂದೇ ಅನ್ಕೊಂತೇನೆ, ಎಕ್ಸೆಪ್ಟ್ ಫಾರ್ ಸಮ್ ವೆರಿ ಫ್ಯೂ ಸಿಚುವೇಶನ್ಸ್. ಲೈಕ್ ಇದೇ ಸೇಮ್ MNCs ಅಲ್ಲೂ ಕೂಡ ಇದೇ ರೀತಿ ಇರುತ್ತೆ. ಲೈಕ್ ಆಫ್ ಕೋರ್ಸ್ ಲೈಕ್ MNCs ಅಲ್ಲಿ ನಾವು ಜಾಸ್ತಿ ಏನು ಕೇಳ್ಬರ್ತಾವೆ ಅಂತ, ಲೈಕ್ ವೆರಿ ಲಾಟ್ ಪೀಪಲ್ ಇರ್ತಾರೆ, ತುಂಬ ಜನ ಬಸ್ ಇರುತ್ತೆ ಪೀಪಲ್ ಎಲ್ಲ. ಸೊ ಥಿಂಗ್ಸ್ ಆರ್ ಗೋಯಿಂಗ್ ಟು ಇನ್ ದ ಪ್ರಾಸೆಸ್ಡ್ ವೇ. Like any people faced any problem, they can report or like ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಲೈಕ್ ಅವ್ರ ಕೆಳಗಡೆ ವರ್ಕ್ ಮಾಡ್ತಿರ್ತಾರೆ ಇಲ್ಲ ಅವ್ರ ಜೊತೆ ವರ್ಕ್ ಮಾಡ್ತಿರ್ತಾರಲ್ಲ, ಸೊ ಒಂದ್ ವೇಳೆ ಕಂಪ್ಲೇಂಟ್ ಮಾಡಿದ್ರೆ ದೇ ವಿಲ್ ಬಿ ಹೆಸಿಟೇಟಿಂಗ್ ಮೆನಿ ಪೀಪಲ್. ಲೈಕ್ ಅದ್ರೊಳಗಡೆ ವುಮೆನ್ ನಾನು ನೋಡಿದ್ದು ತುಂಬ ವುಮೆನ್ ಆದರೂ ದೇ ಆರ್ ವೆರಿ ಫಿಯರ್ ಆಫ್ ಥಿಂಗ್ಸ್. ಲೈಕ್ ಎದಕ್ಕೆ ಬಿಡು, ಸುಮ್ಮನೆ ಹೋಗ್ಬಿಡೋಣ, ಸುಮ್ಮನೆ ತಲೆನೋವು ಯಾಕೆ ನಮಗೆ, ಅದೆಲ್ಲ ಒಂದೆರಡು ದಿವಸ ಇಲ್ಲಾಂದ್ರೆ ಬೇರೆ ಕಂಪ್ನಿ ಸ್ವಿಚ್ ಹೋಗ್ಬಿಡೋಣ. ಸೊ ಈ ರೀತಿ ಆಲೋಚನೆ ಮಾಡ್ತಾರೆ ವೆನ್ ಎ ವುಮೆನ್ ಫೇಸಸ್ ದಿಸ್ ಪ್ರಾಬ್ಲಮ್. ಸೊ ಇದ್ರ ಬಗ್ಗೆ ಈ ರೀತಿ ಇದ್ದಾಗ ಏನು ಮಾಡ್ಬೇಕಂತೀರ? ಸೊ ಆಸ್ ಯು ಸೆಡ್ ಅರ್ಲಿಯರ್, ಪಾಶ್. ಸೊ ಪ್ರತಿ ಆರ್ಗನೈಸೇಷನ್ ಅಲ್ಲಿ ಪಾಶ್ ಕಮಿಟಿ ಅನ್ನೋದು ಒಂದು ಇರ್ತದಾಗ್ಲಿಕ್ಕೆ ಅದೊಂದು ಧೈರ್ಯ ಫಿಮೇಲ್ ಎಂಪ್ಲಾಯೀಸ್ಗೆ. ಅಟ್ಲೀಸ್ಟ್ ಇಷ್ಟಕ್ಕೆ ಮುಂಚೆ ವಿಮೆನ್ಗೆ ಅದು ಹೆಸಿಟೇಷನ್ ಅನ್ನೋದು ಇರ್ತದೆ. ಇದು ನಾನು ಕಂಪ್ಲೇಂಟ್ ಮಾಡಿದ್ರೆ ಬೇರೆ ಎಲ್ಲರಿಗೂ ಗೊತ್ತಾಗ್ತತೇನೋ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಾಗ್ತತ. ಇದು ಇಷ್ಟಕ್ಕೆ ಮುಂಚೆ ಒಂದು ಮೇ ಬಿ 7-8 years ಬ್ಯಾಕ್ ಫಿಮೇಲ್ ಆ ಥರ ಹೆಚ್ಚು ಆಲೋಚನೆ ಮಾಡ್ತಿದ್ರೇನೋ. ಬಟ್ ಇವಾಗ ನಂಗೆ ಗೊತ್ತಿದ್ದು ಹಂಗೇನಿಲ್ಲ. ಸೊ ಏನಾರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದಾರೆ ಅಂದ್ರೆ ದಿ ಸ್ಟ್ರೇಟ್ ಅವೇ ಡೀಲ್ ವಿತ್ ಇಟ್. ಅಂದ್ರೆ ಪಾಶ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರ. ದೇ ಡೋಂಟ್ ಥಿಂಕ್ ದಟ್ ಏನಾಗ್ತತೋ ಏನೋ, ನನ್ನ ಬೇರೆಯವರು ಯಾವ ಥರ ನೋಡ್ತಾರೋ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಾಗ್ತತೋ. ಐ ಡೋಂಟ್ ಥಿಂಕ್ ದಟ್ ಈಸ್ ಸಸ್ಟೈನಿಂಗ್. ಸೊ ದೇ ವಾಂಟೆಡ್ ಟು ಗೆಟ್ ದ ಪ್ರಾಬ್ಲಮ್ ಸಾಲ್ವ್. ಸೊ ಐ ಥಿಂಕ್ ಪಾಶ್ ಅನ್ನೋದು ಅವರು ಯೂಸ್ ಮಾಡ್ಕೊತಾ ಇದಾರ. ಲೈಕ್ ರೀಸೆಂಟಾಗಿ ನಾವು ಇವಾಗ ನೀವು ಜನ್ರೇಷನ್ ಚೇಂಜ್ ನೋಡಿದ್ರೆ, ಲೈಕ್ ವಿ ಆರ್ ನಾವು 90s ಕಿಡ್ಸ್ ಎಲ್ಲ ಲೈಕ್ ಮಿಲಿನಿಯಲ್ಸ್ ಆದರೆ, ಲೈಕ್ ಅಪ್ಕಮಿಂಗ್ ಜನರೇಷನ್ ವಾಸ್ ಅನ್ ಜೆನ್ಸಿ.
ಸೊ ಮ್ಯಾನೇಜ್ಮೆಂಟ್ ಪ್ರಾಸ್ಪೆಕ್ಟಿವ್ ಅಲ್ಲಿ ನೀವು ಮ್ಯಾನೇಜಿಂಗ್ ಮಾಡೋ ಟೈಮಲ್ಲಿ ಸೊ ಆರ್ ಯು ಸೀಯಿಂಗ್ ಎನಿ ಡಿಫರೆನ್ಸ್ Yes, ಬಿಟ್ವೀನ್ yes, ದೋಸ್ ಕಿಡ್ಸ್? yes. So how they are going good or they are retaliating for any question? Good and bad. I Uh-huh. don't ಬ್ಯಾಡ್ ಅನ್ಲಿಕ್ಕೆ ಇಲ್ಲ, ಬಟ್ ವಾಟ್ ಹ್ಯಾಪನ್ಸ್ ಐಲ್ ಟೆಲ್ ಯು. Mhm. ಇವಾಗ ನಾನು 2004ನಲ್ಲಿ ನಾನು ಯಾವಾಗಾದ್ರೂ ಜಾಯ್ನ್ ಆಗಿನೋ, Yeah. ಸೀಟ್ನಲ್ಲಿ ಇದ್ದ ಒಂದು ಹಾಫ್ ಆನ್ ಅವರ್ ವರೆಗೆ ಬರಬೇಕು ಬ್ರೇಕ್ಗೆ ಅಂದರೆ ಐ ಯೂಸ್ ಟು ಹೆಸಿಟೇಟ್. Oh. ಹಾಫ್ ಆನ್ ಅವರ್ ವರೆಗೆ ಇದ್ರೆ ನನ್ನ ಮ್ಯಾನೇಜರ್ ಏನಂತಾರೋ, Yeah, yeah. ಇಲ್ಲ ಒಂದು 3 days ಲೈನ್ ಆಗಿ ಒಂದು ಸಮ್ ಏನೋ ಈವೆಂಟ್ ಇದ್ದು ಹಾಲಿಡೇ ಬೇಕಾಗಿತ್ತು, 3 days 4 days ಕೇಳಿದ್ರೆ ಏನಂತಾರೋ, ಹೌದು. ಇಂಥ ಹೆಸಿಟೇಷನ್ ಇರೋದು. ಬಟ್ ನಾನು ಮ್ಯಾನೇಜ್ಮೆಂಟ್ ರೋಲ್ನಲ್ಲಿ ಬಂದಮೇಲೆ ಈ NIT MIT ಕಾಲೇಜಸ್ಲಿಂದ ಅವಾಗೆ ಬಂದಿರೋ ಕಿಡ್ಸ್ Yeah. ದೇ ಡೋಂಟ್ ಫಿಯರ್. ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚು. ಸೊ ಅವ್ರೊಂದು ಹಾಫ್ ಆನ್ ಅವರ್ 45 minutes ಚೇರ್ನಲ್ಲಿ ಇಲ್ಲ ಅನ್ಕೋ, ನಾನು ಕ್ವೆಶನ್ ಮಾಡಿದ್ರು ದೇ ಹ್ಯಾವ್ ಆನ್ಸರ್ ಫಾರ್ ಇಟ್. ನಾನು ನೀನು ಕೊಟ್ಟಿದ್ದ ವರ್ಕ್ ನಾನು ಮಾಡಿನಲ್ಲ, Yeah. ನನ್ನ ಹತ್ರ ಇವಾಗ ಏನಿಲ್ಲ, ಕೊಡು ಮಾಡ್ತೀನಿ. So ಯಾ, somewhere I too feel same, but that's what has happened. At least I had this experience. okay. ಒಬ್ಬ ಹುಡುಗ ಇದ್ದ, EXTJS ಮೇಲೆ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. Okay, okay. EXTJS ಅಪ್ಗ್ರೇಡ್ ಬಂತು. ಸೊ UI ಸೈಡ್ ಕಾಪಿ ಪೇಸ್ಟ್ ವರ್ಕ್ ಜಾಸ್ತಿ ಇತ್ತು. Okay. ಆ ಪ್ರಾಜೆಕ್ಟ್ ನಲ್ಲಿ ಇರೋದು ಆ ಹುಡುಗನ್ ಮಾತ್ರನೇ. ಅವನಿಗೆ 2 years ಎಕ್ಸ್ಪೀರಿಯನ್ಸ್, ಅವಾಗೆ ನಂದು 12-13 years ಆಫ್ ಎಕ್ಸ್ಪೀರಿಯನ್ಸ್. Okay. ಓಕೆ, ಯು ಸಿ ದ ಡಿಫ್ರೆನ್ಸ್ ದೇರ್. Yeah, yeah. ನಾನು ಆ ಕಾಪಿ ಪೇಸ್ಟ್ ವರ್ಕ್ ಮಾಡಬೇಕು ಬಿಕಾಸ್ ಅಪ್ಗ್ರೇಡ್ ಮಾಡಬೇಕಾಗಿದ್ದೆ. ಹೌದು. ಅದರಲ್ಲಿರೋದು ಅವ್ನು ಮಾತ್ರನೇ, ಹೌದು. ಅದು ಎಂಥ ಕೆಲಸ ಆದ್ರೂ ಮಾಡಬೇಕಾಗಿದ್ದೆ. ಹೇಳಿ ನೀ ಮಾಡಬೇಕು, ಸೊ ಆ್ಯಂಡ್ ಸೊ ಇಟ್ಸ್ ಅ ಟೈಮ್ ಲೈನ್ ಅಂತ. ಅವನಿಗೆ ಓಪಿಕ, ಅದೇ ಜೆನ್ಸಿ, ಸೊ ಪೇಷನ್ಸ್ ಕಡಿಮೆ ಇರ್ತದ. ಆ ಕಾಪಿ ಪೇಸ್ಟ್ ವರ್ಕ್ ಎದಕ್ಕೆ ಮಾಡ್ಬೇಕು ನಾನು ಅನ್ನೋದು. ಸೊ ಹಿ ಕೇಮ್ ಬ್ಯಾಕ್ ಟು ಮೀ. ಅಂದ್ರೆ ಅವ್ನು ನನ್ನ ಮೇಲೆ ಇರಿಟೇಷನ್, ಫ್ರಸ್ಟ್ರೇಷನ್ ತನೋ ಆಫೀಸ್ ಆದ್ಮೇಲೆ ಹೋಗ್ಬಿಟ್ಟು ಫೋನ್ ಮಾಡೋಣ ಮಾಡಿ ಹಿ ವಾಸ್ ಟೆಲಿಂಗ್ ಮೀ, ನೀವು ಆಲ್ರೆಡಿ ಮಾಡ್ಯೂಲ್ ಲೀಡ್, ನೀನು ಬೇಕಾದ ರೋಲ್ನಲ್ಲಿ ನೀವು ಐದಿರೋ ಆಲ್ರೆಡಿ, ನಾನು ಗ್ರೋ ಆಗಬೇಕು, ಇಂಥ ಕಾಪಿ ಪೇಸ್ಟ್ ವರ್ಕ್ ಮಾಡ್ತಾ ಕುತ್ಕೊಂಡ್ರೆ ನಾನು ಎಲ್ಲಿ ಗ್ರೋ ಆಗ್ತೀನಿ, ನಾನು ಮಾಡಲ್ಲ, ಇದೇನ ಕೆಲಸನ, ನೀವು ಇಂಥ ಕೆಲಸನ ನನಗೆ ಕೊಡೋದು, ಅದೆಲ್ಲ. He spoke like that out of frustration. I took it the way it has to be dealt with. ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಇದು, ನಾನು ಹೆಂಗ ಬಂದೀನಿ, ನನ್ನ 12 years ಎಕ್ಸ್ಪೀರಿಯನ್ಸ್, ಇವಾಗ ನಾನು ಮ್ಯಾನೇಜರ್, ಇನ್ನ 2 years ತುಂಬಾ ಟೈಮ್ ಇದೆ ಇನ್ನ. ಸೊ ಪೇಷನ್ಸ್ ಇರ್ಬೇಕಲ್ಲ, ಅಂಡ್ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ಪ್ರಾಜೆಕ್ಟ್ ನಲ್ಲಿ ಅವನೊಬ್ಬನೇ ಅಲ್ಲಿರೋದು. ಸೊ ಇಂಥವು ಆಗ್ತಾ ಇರ್ತಾವ ಜೆನ್ಸಿ ಪೀಪಲ್ ತನ. ಪೇಷನ್ಸ್ ಕಡಿಮೆ, ದೇ ಕ್ವಿಕ್ಲಿ ವಾಂಟೆಡ್ ಟು ಗ್ರೋ ಇನ್ ದೇರ್ ಕೆರಿಯರ್ ಇನ್ ಟರ್ಮ್ಸ್ ಆಫ್ ಪೇ ಆರ್ ರೋಲ್. ಸೊ ಇಟ್ ಇಸ್ ಒನ್ ಎಕ್ಸಾಂಪಲ್ ನನ್ನ ಮಾತು. ಅದಕ್ಕೆ ದೇ ಆರ್ ವೆರಿ ಗುಡ್ ಎಟ್ ವರ್ಕ್, ದೇ ಆರ್ ಸ್ಮಾರ್ಟ್ ವರ್ಕರ್ಸ್. ಸೊ ಇದು ಮೇ ಬಿ ಯು ಶುಡ್ ನೋ ಹೌ ಟು ಡೀಲ್ ವಿತ್ ದೆಮ್ ಅಷ್ಟೇ, ಐ ಥಿಂಕ್. ಸೊ ಇನ್ನೊಂದು ನೋಡಿದ್ರೆ ಲೈಕ್ ಕಾಂಪಿಟೇಟಿವ್ ಇವಾಗಿರೋ ಕಾಂಪಿಟೇಷನ್, ಲೈಕ್ ಫ್ರಮ್ ಕಂಪೇರಿಂಗ್ ಟು ಲಾಸ್ಟ್ ಫ್ಯೂ ಇಯರ್ಸ್, ಇವಾಗ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಓಕೆ, ಸೊ ಆ್ಯಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್, ಆ್ಯಸ್ ಎ ಎಕ್ಸ್ಪೀರಿಯನ್ಸ್ಡ್ ಇನ್ IT, ಇವಾಗಿನ ಜನ್ರೇಷನ್ ಕಿಡ್ಸ್ ಆಗಲಿ, ಇಫ್ ದೇ ವಾಂಟ್ ಟು ಕಮ್ ಇನ್ ಟು ದ IT, ವಾಟ್ ಆರ್ ದ ಮೇನ್ ಸ್ಕಿಲ್ಸ್ ದೇ ವಾಂಟ್ ಟು ಹ್ಯಾವ್? ಲೈಕ್ ಪ್ರೀವಿಯಸ್ ಕಂಪೇರ್ ಮಾಡಿದರೆ ವೆರಿ ಲಾಟ್ ಆಫ್ ಡ್ರಾಸ್ಟಿಕ್ ಚೇಂಜಸ್ ಹ್ಯಾವ್ ಸೀನ್ ಇನ್ ದ IT ಅಲ್ವಾ? ಸೊ ಹೌ ದೇ ವಾಂಟ್ ಟು ಅಪ್ಕಮ್? ನಾನು ಈ ನಡುವೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂದರೆ ಫೈನಲ್ ಇಯರ್ who are getting recruited through campus recruitment, ಅವ್ರ ಎಕ್ಸ್ಪೀರಿಯನ್ಸ್ ಏನಂತ ಕೇಳ್ತಾ ಇದ್ದೀನಿ ಅಂದರೆ, ಇಷ್ಟಕ್ಕೆ ಮುಂಚೆ ದೇ ಯೂಸ್ ಟು ಸ್ಟಾರ್ಟ್ ವಿತ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್, ಆ್ಯಂಡ್ ದೆನ್ ದೇ ಸ್ಟಾರ್ಟ್ ವಿತ್ ಕ್ವೆಶನ್ಸ್, ಥಿಯರಿಟಿಕಲ್ ಕ್ವೆಶನ್ಸ್. ಆಮೇಲೆ ಲಾಸ್ಟ್ಗೆ ಮೇ ಬಿ ಸ್ವಲ್ಪ ಕೋಡ್ ಬರಿಬೇಕು ಅಂತ ಹೇಳೋರು. ಬಟ್ ಇವಾಗ ಹಂಗೆ ಇಲ್ಲ, ಡೈರೆಕ್ಟ್ ಇಟ್ಸ್ ಲೈಕ್ ಇಫ್ ಇಟ್ ಇಸ್ ರಿಲೇಟೆಡ್ ಟು ಜಾವಾ, ಆನ್ಲೈನ್ ಕಂಪೈಲರ್ಸ್ ಇರ್ತಾವಲ್ಲ, ದೇ ಹ್ಯಾವ್ ಟು ರೈಟ್ ಕೋಡ್ ಸ್ಟ್ರೇಟ್ ಆಗಿ. ಸೊ ಅಂದರೆ ಅವಾಗ ಜಾವಾ ಅಂದರೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇದ್ರೆ ಸಾಕು. ಮೇ ಬಿ ಆ ಕಾನ್ಫಿಡೆನ್ಸ್ ಮೇಲೆ, ಆ ಸ್ಕಿಲ್ ಸೆಟ್ ಮೇಲೆ ರಿಕ್ರೂಟ್ ಮಾಡ್ಕೊಳೋರು. ಬಟ್ ಇವಾಗ ಹಂಗೆ ಇಲ್ಲ, ಯು ಶುಡ್ ಹ್ಯಾವ್ ಗುಡ್ ಗ್ರಿಪ್ ಓವರ್ ದ ಲ್ಯಾಂಗ್ವೇಜ್. ಸೊ ದಟ್ ಈಸ್ ದ ಚೇಂಜ್ ಐ ಸಿ. ಇಷ್ಟು ಮುಂಚೆಗೆ ಇವಾಗ ಅಂತ ಅನಿಸ್ತೈತೆ ನನಗೆ. ಸೊ ಅದು ಯಾವ ಟೆಕ್ನಾಲಜಿ ಆಗಿರ್ಬೋದು, ಅವ್ರಿಗೆ ಒಳ್ಳೆ ನಾಲೆಡ್ಜ್ ಇರಬೇಕು, ಗ್ರಿಪ್ ಇರಬೇಕು. ದೇ ಶುಡ್ ಎಕ್ಸಿಬಿಟ್ ದಟ್ ಸ್ಕಿಲ್ ಟು ದ ಇಂಟರ್ವ್ಯೂವರ್. ಅವರು ದೆನ್ ಓನ್ಲಿ ಐ ಥಿಂಕ್ ದೇ ಆರ್ ಆಕ್ಸೆಪ್ಟಿಂಗ್ ದ ರೆಸ್ಯೂಮೆ.
ಓಕೆ. ಲೈಕ್ ನೀವು ಆಲ್ರೆಡಿ ಇವಾಗ ಇಂಟರ್ವ್ಯೂ ಪ್ರೊಸೆಸಲ್ಲಿ ಇರ್ತೀರಲ್ಲ, ಸೊ ಈಗಿನ ಜನ್ರೇಷನ್ ಕಿಡ್ಸ್ ನೋಡಿದ್ರೆ ನೀವು ದೇ ಆರ್ ಇನ್ ದ ರೈಟ್ ವೇ? ಯಾ ಅಂದರೆ ನನ್ನ ಮ್ಯಾನೇಜ್ಮೆಂಟ್ ಅಂದರೆ ನಾನು ಮೋಸ್ಟ್ಲಿ ಕ್ಯೂ ಎ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ಸ್ಗೆ ಇಂಟರ್ವ್ಯೂಸ್ ಮಾಡಿದ್ನಾಲಿಕ್ಕೆ ನನಗೆ ಅದು ಐಡಿಯಾ ಇದೆ. Okay. ಸೊ ಬಟ್ ಅಫ್ಕೋರ್ಸ್ ವೆನ್ ವಿ ಡಿಸ್ಕಸ್ ವಿತ್ ಕೊಲೀಗ್ಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್, ಹೌದು ಇವಾಗಿನ ಕಿಡ್ಸ್ಗೆ ಒಳ್ಳೆ ನಾಲೆಡ್ಜ್ ಇದೆ, ಅವ್ರಿಗೆ ಕಾನ್ಫಿಡೆನ್ಸ್ ಹೆಚ್ಚಿದೆ, ಸೊ ದೇ ಆರ್ ಸ್ಟ್ರೈಟ್ ಫಾರ್ವರ್ಡ್ ಆಸ್ ವೆಲ್, Okay. ಸ್ಮಾರ್ಟ್ ವರ್ಕರ್ಸ್. ಸೊ ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಅನ್ಬಾರ್ದು. yeah. ಅಫ್ಕೋರ್ಸ್ ಪೇಷನ್ಸ್ ಕಡಿಮೆ ಇರ್ತದ, ದೇ ವಾಂಟೆಡ್ ಟು ಗ್ರೋ ಫಾಸ್ಟ್ ಇನ್ ಫಾಸ್ಟ್ Yeah, ಪೇಸ್. everything they want in a fast phase. ಸೊ ಇದು ಸ್ವಲ್ಪ ಐ ಡೋಂಟ್ ಸೇ ನೆಗೆಟಿವ್ ಆಲ್ಸೋ, ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು. ದಟ್ಸ್ ವಾಟ್ ಐ ಸಿ. ಬಟ್ ಅದರ್ವೈಸ್ ದೇ ಆರ್ ಔಟ್ ಗೋಯಿಂಗ್. One thing, Lavini, like office politics, like any person, office politics ಅಲ್ಲಿ ಕೆಲವು ಟಾರ್ಗೆಟ್ ಆಗ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ದೇರ್ ಬಿ ಆಲ್ವೇಸ್ ಪಾಯಿಂಟಿಂಗ್ ಔಟ್ ಇನ್ ಲೈಕ್ ಮ್ಯಾನೇಜ್ ಬೇಸ್ ಪ್ರಾಸ್ಪೆಕ್ಟಿವ್ ಆಗಿರಲಿ, ನಾರ್ಮಲ್ ಟೀಮ್ ಪ್ರಾಸ್ಪೆಕ್ಟಿವ್ ಆಗಲಿ. If any people was founded in that way, so how can he come out from that office politics things? Like ತುಂಬ ಜನ ಏನು ಮಾಡ್ತಾರೆ ಅಂದರೆ ಆಫೀಸ್ ಶಿಫ್ಟ್ ಮಾಡೋಣ, ಇಟ್ ವಿಲ್ ಬಿ ಈಸಿ ಅಂತ. ಬಟ್ ನಾವೇ ಜನರ ಈಗಿನ ಸಿಚುವೇಶನ್ ಕಂಪೇರ್ ಮಾಡಿದ್ರೆ ಇಟ್ಸ್ ವೆರಿ ಟಫ್ ಟು ಶಿಫ್ಟ್ ಎನ್ ಎ ಕಂಪ್ನಿ, ಬಿಕಾಸ್ ಇನ್ ಔಟ್ಸೈಡ್ ಸಿಚುವೇಶನ್ಸ್ ನೋಡಿದ್ರೆ. ಸೊ ಇಂಥ ರೀತಿಯಲ್ಲಿ ಒಂದು ವೇಳೆ ಈ ರೀತಿಯಾಗಿ ಆಫೀಸ್ ಪಾಲಿಟಿಕ್ಸ್ ಒಳಗಡೆ ಸಿಗಾಕೊಂಡ್ರೆ ಹೌ ದೇ ಕಮ್ ಔಟ್? ಆಬ್ವಿಯಸ್ಲಿ ಅವ್ರ ಮ್ಯಾನೇಜರ್ಗೆ ಇಂಟಿಮೇಟ್ ಮಾಡಬೇಕು. ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೇ ಟು ಸಾಲ್ವ್ ದ ಪ್ರಾಬ್ಲಮ್. ಮ್ಯಾನೇಜರ್ ಡೀಲ್ ಮಾಡ್ತಾರ, ಒನ್ ಆನ್ ಒನ್ ಮಾತಾಡ್ಬೋದು, ಆರ್ ಇಬ್ರು ಇಫ್ ಇಟ್ ಇಸ್ ಬಿಟ್ವೀನ್ ಬೋತ್ ಸಮ್ ಟು ಕೊಲೀಗ್ಸ್, ಅವ್ರಿಬ್ಬರ ಜೊತೆಗೆ ಮಾತಾಡಿ ಅಲ್ಲಿ ಸಬ್ಸೈಡ್ ಮಾಡಬೇಕು ಪ್ರಾಬ್ಲಮ್. ಇಲ್ಲ ಅದು ಸಮಥಿಂಗ್ ರಿಲೇಟೆಡ್ ಟು ಇಟ್ ಹ್ಯಾಸ್ ಟು ಗೋ ಟು ಹೆಚ್ ಆರ್ ಅಂದರೆ ಹೆಚ್ ಆರ್ ಇನ್ವಾಲ್ವ್ ಆಗಿ ಅವರು ಸಾರ್ಟ್ ಔಟ್ ಮಾಡ್ತಾರೆ. ಒಂದೇನಂದ್ರೆ ಪಾಲಿಟಿಕ್ಸ್ ಅನ್ನೋದು ಯಾವ ಕಂಪನಿನಲ್ಲಾಗ್ಲಿ ಇರ್ತದ. ಸೊ ಪ್ರತಿದು ಅದು ಒಂದು ಈಗೋಯಿಸ್ಟಿಕ್ ಆಗಿ ಆರ್ ಪ್ರೆಸ್ಟೀಜ್ ಇಶ್ಯೂ ತರ ತಗೊಂಡು ಅದು ಡಿಫಿಕಲ್ಟ್ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ಕೊಳೋಕ್ಕಿಂತ ಓಕೆ ಅದು ಒನ್ ಆನ್ ಒನ್ ಮಾತಾಡ್ಕೊಂಡು ಅಲ್ಲಿಗೆ ಸಾಲ್ವ್ ಮಾಡ್ಕೊಂಡ್ರೆ ಹೆಲ್ದಿ ರಿಲೇಷನ್ ಮೇಂಟೈನ್ ಮಾಡ್ಬೋದು ಟೀಮ್. ಮ್ಯಾನೇಜರ್ ಜೊತೆ ಇದ್ರೆ ಸಾರಿ ಮ್ಯಾನೇಜರೇ ಆ ಥರ ಇದ್ರೆ ಮ್ಯಾನೇಜರ್ ಆ ಥರ ಇದ್ರೆ ದೆನ್ ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಆಬ್ವಿಯಸ್ಲಿ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಕಂಪ್ಲೇಂಟ್ ಫಾರ್ ಎನ್ HR ಆರ್ ಸಮನ್. ಹೌದು, ಒಂದು ಟೀಮ್ ಮೆಂಬರ್ಗೆ ಮ್ಯಾನೇಜರ್ ದಿಂದ ಪ್ರಾಬ್ಲಮ್ ಇದ್ರೆ ದೇ ಕ್ಯಾನ್ ಗೋ ಟು ಸ್ಕಿಪ್ ಲೆವೆಲ್ ಮ್ಯಾನೇಜರ್. ಓಕೆ. ಸೊ ನೀವು ಯಾವತ್ತಾದ್ರೂ ಆ ರೀತಿ ಆಫೀಸ್ ಪಾಲಿಟಿಕ್ಸ್ ಫೇಸ್ ಆಗಿದ್ರ ನಿಮ್ಮ ಕೆರಿಯರ್ ಅಲ್ಲಿ? ಇಲ್ಲ. ನೆವರ್? ಇಲ್ಲ. 20+ years of experience, never? ಪಾಲಿಟಿಕ್ಸ್ ನೋ, ನಾನು ಫೇಸ್ ಮಾಡಿಲ್ಲ. ಟೀಮ್ ಕಾನ್ಫ್ಲಿಕ್ಟ್ಸ್ ಇದ್ವು. ಲೈಕ್ ನೀವು ಕೇಳಿದ್ರಾ ಲೈಕ್ ಈ ರೀತಿಯಾಗಿ ಲೈಕ್ ಯು ಫ್ರಮ್ ಯುವರ್ ಕೊಲೀಗ್ಸ್ ಆರ್ ಸಮನ್ ಎಲ್ಸ್ ಎನಿ ಇನ್ಸಿಡೆಂಟ್? ಪಾಲಿಟಿಕ್ಸ್ ಅಂದ್ರೆ ಇದೆ ಹೈಕ್ ಸ್ವಲ್ಪ ಪಾರ್ಶಿಯಾಲಿಟಿನೂ ತೋರಿಸೋದು. ಮೇ ಬಿ ಅವರು ಮ್ಯಾನೇಜರ್ ಅಂಡ್ ಟೀಮ್ ಮೆಂಬರ್ ಬಿಲಾಂಗ್ಸ್ ಟು ಸೇಮ್ ರೀಜನ್. ಒಂದೊಂದ್ಸತಿ ಐ ಹ್ಯಾವ್ ಸೀನ್ ಸಚ್ ಫೇವರಿಸಮ್ ಮೇಲೆ ಹೋಗಿರೋ ಅಂದ್ರೆ ಬಂದಿರೋ ಹೈಕ್ಸ್ ಆಗ್ಲಿ ಪ್ರಮೋಷನ್ ಆಗ್ಲಿ ಬಹಳ ಕಡಿಮೆ, ಬಟ್ ನಡೀತಾವ. ಓಕೆ, ಬಹಳ ಕಡಿಮೆ. ಸೊ ಲೈಕ್ ಲಾಸ್ಟ್ ಒಂದು ಕ್ವಶನ್ ಕೇಳಿದ್ರು ನೀವು, ಲೈಕ್ ಟೀಮಲ್ಲಿ ಇದು ಹೈಕ್ಸ್ ಹೆಂಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಂದರೆ, ಓಕೆ ಆ ರೀತಿ ಇದ್ದಾಗ ಲೈಕ್ ನಾರ್ಮಲ್ ಒಂದು ಟೀಮ್ ಇರುತ್ತೆ, ಟೀಮಲ್ಲಿ ಎಲ್ಲರೂ ನಾರ್ಮಲ್ ಆಗಿ ಪರ್ಫಾರ್ಮ್ ಮಾಡ್ತಾರೆ, ಒಂದು ಪ್ರಾಜೆಕ್ಟನ್ನು ಡೆಲಿವರ್ ಮಾಡಿಬಿಡ್ತಾರೆ. ಸೊ ಎವ್ರಿ ಒನ್ ಎಫರ್ಟ್ಸ್ ವಿಲ್ ಬಿ ಈಕ್ವಲ್. ಸೊ ಆ ಟೈಮಲ್ಲಿ ಹೌ ಯು ವಿಲ್ ಡಿಫ್ರೆನ್ಶಿಯೇಟ್ ಲೈಕ್ ಹೀ ಈಸ್ ಪರ್ಫಾರ್ಮ್ ವೆಲ್, ಹೀ ಈಸ್ ಅಂಡರ್ ಪರ್ಫಾರ್ಮ್ ಅಂತೇಳಿ ಯಾವ ರೀತಿ ಡಿಸಿಷನ್ ಮಾಡಿ ಅದ್ರ ಮೇಲೆ ಹೈಕ್ ಬೇಸ್ ಮಾಡಿ ಕೊಡ್ತಾರೆ, ಆರ್ ಯು ವಿಲ್ ರಿವ್ಯೂ ಅನ್ ಹೈಕ್ ಅಂತ? ಸೊ ಇಬ್ಬರು ಪರ್ಫಾರ್ಮೆನ್ಸ್ ಎಕ್ಸಾಕ್ಟ್ಲಿ ಸೇಮ್ ಆಗಿ ಪರ್ಫಾರ್ಮ್ ಮಾಡ್ತಾರ ಅಂದರೆ ಅದು ಮೈಟ್ ನಾಟ್ ಬಿ ರೈಟ್. ಅಂದರೆ ಅಷ್ಟು ಹೆಚ್ಚು ಕಡಿಮೆ ಅನ್ನೋದು ಇರ್ತತ, ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರ. ಇವಾಗ ಇಬ್ಬರ ನಡುವೆ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡಿ ಪ್ರಮೋಷನ್ಗೆ ನಾಮಿನೇಟ್ ಮಾಡಬೇಕು ಅಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಪ್ರತಿ ಪ್ಯಾರಾಮೀಟರ್ನಲ್ಲಿ ಇಬ್ರು ಸೇಮ್ ಮ್ಯಾಚ್ ಆಗಲ್ಲ. Like, is that only depends on a technical skills or it soft skills also? ಎಲ್ಲ ಬರ್ತಾವ. Yeah, how you are gelling, how is your team work, and client ತೋನ ಕೋಆರ್ಡಿನೇಷನ್ ಯಾವ ಥರ ಇದೆ ಅಂದರೆ ಕಮ್ಯುನಿಕೇಷನ್, ಬಿಹೇವಿಯರಲ್ ಸ್ಕಿಲ್ಸ್, ಇವೆಲ್ಲ ಕನ್ಸಿಡರೇಷನ್ ಅಲ್ಲಿ ಬರ್ತಾವ. ಎಲ್ಲ ಕನ್ಸಿಡರ್ ಮಾಡಿ, ಬಿಕಾಸ್ ಇಬ್ಬರು ನಡೆಯೋ ಟೈ ಆಗ್ತೈತೆ ಅಂದರೆ ಆಬ್ವಿಯಸ್ಲಿ ರೆಸ್ಟ್ ಆಫ್ ದ ಥಿಂಗ್ಸ್ ವಿಲ್ ಕಮ್ ಇನ್ ಪ್ಲೇಸ್. Okay, what is the best play he can play and get a good salaries? Perform with good quality, maintain ಅಂದರೆ dedication ತೋನ
ಟೈಮ್ಲೈನ್ಸ್ ವಿದಿನ್ ಟೈಮ್ಲೈನ್ಸ್ 100% ಕ್ವಾಲಿಟಿ ಕೊಟ್ಟು ಡೆಲಿವರ್ ಮಾಡೋದು, ಹ್ಯಾವ್ ಕ್ರಿಯೇಟಿವ್ ಆ್ಯಂಡ್ ಸ್ಮಾರ್ಟ್ ಥಿಂಕಿಂಗ್. ಓಕೆ. ಅಷ್ಟೇ ಅಲ್ಲ, ಇವಾಗ ಒಂದು ಕೆಲಸ ಅದು ಮಾಡಿದ್ರೆ ಒಂದು 5 hours ಹಿಡಿಸುತ್ತಾ ಅಂತ ನಿಂಗೆ ಗೊತ್ತು, ಬಟ್ ಒಂದು ಕ್ರಿಯೇಟಿವ್ ಥಾಟ್ನ ವಿತ್ ಎಫಿಷಿಯಂಟ್ ಕೋಡ್ ಮೇ ಬಿ ಅದು 5 hours-ನಲ್ಲಿ ನೀನು ವರ್ಕ್ 2 hours or 2.5 hours-ನಲ್ಲಿ ನೀನು ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಆಟೋಮೇಷನ್ ಮಾಡ್ತಾ ಇದೀವಿ ಅಂದ್ರೆ ಯು ಹ್ಯಾವ್ ಕ್ರಿಯೇಟಿವ್ಲಿ ಥಾಟ್ ಅಬೌಟ್ ಇಟ್, ಡಿಡ್ ಸಮ್ ಆಟೋಮೇಷನ್, ಗೇವ್ quality output within timeline. Okay. So this will give a good impression to your management obviously. Okay. So one person normally ಯಾವ್ದಾದ್ರು ನ್ಯೂ ಪರ್ಸನ್ ಲೈಕ್ ಎಂಟರ್ ಇನ್ ಟು ದ IT ವರ್ಲ್ಡ್, ಲೈಕ್ ಅವ್ರಿಗೆ ಒಂಥರ ಟ್ರಾಮಾದಲ್ಲಿ ಇರ್ತಾರೆ, ಲೈಕ್ ಈ ನೀಡ್ ಟು ಬಿ ಸ್ಟೇ ಇನ್ ಎ ಕಂಪ್ನಿ ಫಾರ್ ಎ ಲಾಂಗ್ ಟೈಮ್ ಆರ್ ಎ ಶಾರ್ಟ್ ಟೈಮ್. ವಾಟ್ ಯು ಫೀಲ್ ಲೈಕ್ is going to like 2 years or 3 years is enough to be settled in one company and jump on another company? What is time period? ಇಲ್ಲಿ two things. ಒಂದು, ಮನಿ is not only the matter. ನಾವು ಎಷ್ಟು ಕಲಿತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್. ದೆನ್ ಓನ್ಲಿ ಯು ಕ್ಯಾನ್ ಗ್ರೋ ಇನ್ ಫ್ಯೂಚರ್. ಸೊ ಕೆಲವು ಜನ 1 year 2 years ಮಾಡಿ ಮೂವ್ ಆಗ್ತಾ ಇರ್ತಾರ, ಅಲ್ಲಿ ಅವ್ರಿಗೆ ಹೈಕ್ ಬರ್ತಾ ಇರ್ಬೋದು, ಬಟ್ ಅಟ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್, ಇವಾಗ ರೆಸಿಷನ್ ನಡೀತಾ ಇದೆ, ಹೈ ಪ್ಯಾಕೇಜಸ್ ಆಲ್ರೆಡಿ ಮೇ ಬಿ 30-40 lakhs ಮೇ ಬಿ 40 lakhs per annum ಬರ್ತಾ ಇರ್ಬೋದು. ಹಿ ಮೈಟ್ ಬಿ ದ ಫಸ್ಟ್ ಟಾರ್ಗೆಟ್, ಹಿ ಮೈಟ್ ಬಿ ಇನ್ ದಟ್ ಬ್ರಾಕೆಟ್ ಟು ಲೇ ಆಫ್. ಅದೊಂದು 2-3 years ಮಾಡಿ ಹೋಗೋದು ಹಂಗಲ್ಲ. ಸ್ಟೇ ಇನ್ ಎ ಕಂಪನಿ, ಇಟ್ ಕುಡ್ ಬಿ ಫಾರ್ 4-5 years, ಲರ್ನ್ ಫ್ರಮ್ ದೇರ್. ಪ್ರತಿ ಕಂಪನಿನಲ್ಲಿ ಆರ್ ಪ್ರತಿ ಪ್ರಾಜೆಕ್ಟ್ನಲ್ಲಿ ಯು ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಲರ್ನ್ ಪ್ರಾಪರ್ಲಿ, ಲರ್ನ್ ದಟ್ ಪ್ರಾಸೆಸ್, ಲರ್ನ್ ದಟ್ ಟೆಕ್ನಾಲಜಿ. ಹೆಂಗೋ ನಿಂಗೆ ಇಯರ್ಲಿ ಹೈಕ್ಸ್ ಬರ್ತಾ ಇರ್ತಾರೆ, ಟೇಕ್ ದ್ಯಾಟ್, ಆ್ಯಂಡ್ ದೆನ್ ವೆನ್ ಯು ಸಿ ದಟ್ ಯು ಆರ್ ಸ್ಯಾಚುರೇಟೆಡ್ ಓವರ್ ದೇರ್, ಅಂದರೆ ಅದೇ ಕೆಲಸ ಮಾಡಿ ಯು ಥಿಂಕ್ ಯು ಆರ್ ಸ್ಯಾಚುರೇಟೆಡ್, ಇನ್ನ ಏನೋ ಹೊಸದು ಬೇಕು, ಐ ವಾಂಟ್ ಎಕ್ಸ್ಪ್ಲೋರ್ ಮೋರ್ ಅಂತ ಅನ್ಸಿದಾಗ ಮೇ ಬಿ that would be the right time to move to another company. ಓಕೆ. ರೋಹಿಣಿ, ಲೈಕ್ ರೀಸೆಂಟಾಗಿ ನಾನು ಕೇಳ್ಪಡ್ತಿರೋದು ತುಂಬ, ಇವಾಗ ನನ್ನ ಸುತ್ತಮುತ್ತ ಕೊಲೀಗ್ಸ್ ಎಲ್ಲ ಆಗಲಿ, ನಾರ್ಮಲ್ ಇಫ್ ಶಿ ಇಸ್ ಪ್ರೆಗ್ನೆಂಟ್ ದೇ ಆರ್ ಫೈರಿಂಗ್ ಹರ್ because one of the reason is now like because of recession, and another part is like majority part is this one, like they need to pay for in 6 months or 9 months without working, right? 6 months ಇದ್ರ ಮೇಲೆ ಅವ್ರನ್ನ ಫೈರ್ ಮಾಡೋದು. 3 months paid leave, other 3 months unpaid leave. ಓವರಾಲ್ 6 months ತಗೋಬಹುದು ಮೆಟರ್ನಿಟಿ ಲೀವ್. 6 months ಅವ್ರಿಗೆ ಪೇ ಮಾಡೋದು ವಿತೌಟ್ ವರ್ಕಿಂಗ್. 3 months ಪೇ ಮಾಡ್ತಾರಾ? 3 months ಪೇ ಮಾಡಲ್ಲ. ನೋಡ್ರಿ, ಹೌದಾ? ಇಲ್ಲ ಲೈಕ್ ನಾನು ರೀಸೆಂಟಾಗಿ HR ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು ಲೈಕ್ ಫುಲ್ ಪೀರಿಯಡ್ ಪೇ ಮಾಡ್ತಾರ ಅಂತ ಹೇಳಿ. 6 months ಪೇ ಮಾಡ್ತಾರಾ? ಇಲ್ಲ ಅನ್ಕೊಂತೀನಿ. ಹೌದಾ? ಸೀರಿಯಸ್ಲಿ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾ? ನನಗೆ ಅಂದ್ರೆ ಅವಾಗ ಇದ್ದಿಲ್ಲ ನನ್ನ ಟೈಮ್ನಲ್ಲಿ. ಇಟ್ ವಾಸ್ ಓನ್ಲಿ 3 months ಅನ್ಪೇಯ್ಡ್, ಪೇಯ್ಡ್ 3 months ಪೇಯ್ಡ್ ಲೀವ್ ಅಷ್ಟೇ. ಮೆಟರ್ನಿಟಿ 3 months. ಕೆಲವು ಕಂಪನಿನಲ್ಲಿ ಇನ್ನೊಂದು 3 months ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ಕೇಳಿ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇಲ್ಲ ಕೆಲವು ಕಂಪ್ನೀಸ್ ಲೈಕ್ IBM ಇಂಥವು ದೇ ಆರ್ ಗಿವಿಂಗ್ ಎಕ್ಸ್ಟೆಂಡೆಡ್ ಲೀವ್ ಫಾರ್ ಅನದರ್ 3 months. ಅಂದರೆ ಮೆಡಿಕಲ್ ರೀಸನ್ಸ್ ಆಗಿರ್ಬೋದು, ವಿತ್ ಸಮ್ ವ್ಯಾಲಿಡ್ ರೀಸನ್ ದೇ ಆರ್ ಅಪ್ರೂವಿಂಗ್ ಎಕ್ಸ್ಟೆನ್ಷನ್ಸ್ ಅನ್ನೋದು. ಓಕೆ. ಲೈಕ್ ಈ ರೀತಿ ಆಫೀಸ್ ಇವರೆಲ್ಲ ಫೈರ್ ಮಾಡ್ತಿದ್ದಾರೆ ಎಂಪ್ಲಾಯ್ಸ್. ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಿಸ್? ರೀಸೆಂಟಾಗಿ ನಾನಾದರೆ ಅಂದರೆ ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಸಚ್ ಸಿನಾರಿಯೋ, ಬಟ್ ಜನರಲ್ ಆಗಿ ಕೆಲವು ಕಂಪ್ನೀಸ್ನಲ್ಲಿ ಅಂದರೆ ಇವಾಗ ಹೊಸದಾಗಿ ನೀನು ಒಂದು ಕಂಪ್ನಿನ, ಅಂದರೆ ಒಂದು ಗರ್ಲ್ ಒಂದು ಕಂಪ್ನಿನಲ್ಲಿ ಜಾಯ್ನ್ ಆಗಿದ್ದಾಳೆ ಅಂದರೆ ವಿದಿನ್ 1 year ಕನ್ಸೀವ್ ಆದ್ರಕ್ಕೆನ ಅದು ಮೆಟರ್ನಿಟಿ ಲೀವ್ ಅವೇಲ್ ಮಾಡ್ಕೊಳಕ್ಕೆ ಆಪರ್ಚುನಿಟಿ ಇರೋದಿಲ್ಲ. ಅದ್ರ ಪಾಲಿಸಿ. ಅಂದರೆ ಎಲ್ಲ ಕಂಪನೀಸ್ನಲ್ಲಿ ಅಂತ ಪಾಲಿಸಿ ಇದೆ ಅಂತ ಹೇಳಲ್ಲ, ಬಟ್ ಕೆಲವು ಕಂಪನೀಸ್ನಲ್ಲಿ ಆ ಥರ ಇದೆ. ವಿದಿನ್ 1 year of your joining, if you are conceived, you cannot avail maternity leave. Okay. ಆದರೆ ಮೋಸ್ಟ್ಲಿ ಅದು ಆ ಥರ ಏನಿಲ್ಲ, ಯು ಕ್ಯಾನ್ ಅವೇಲ್. ಆ್ಯಂಡ್ ಆ್ಯಸ್ ಯು ಆರ್ ಸೇಯಿಂಗ್ ಲೇ ಆಫ್, ಇದು ನಾನಾದರೆ ಕೇಳಿಲ್ಲ, ಬಟ್ ಇದು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಅಟ್ಲೀಸ್ಟ್ ಕೊಡ್ತಾ ಇದ್ದಾರಾ? ಬಿಕಾಸ್ ನಾನು ಒಂದು ಅಂದರೆ ಒಬ್ಬ ಕೊಲೀಗ್ ಗೊತ್ತು, ಅಂದರೆ 3 months ಮೆಟರ್ನಿಟಿ ಲೀವ್ ತಗೊಂಡಾಳ, ಪೇಯ್ಡ್. ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್ ಶಿ ಜಾಯಿನ್ಡ್ ಬ್ಯಾಕ್, ವರ್ಕ್ ಫ್ರಮ್ ಹೋಮ್ ಅಪ್ರೂವ್ ಮಾಡಾರ. ಓಕೆ.
ಸೊ ಐ ಥಿಂಕ್ ಲೈಕ್ ನಾನು ಇದು ಕೇಳ್ಪಟ್ಟಿದ ತಕ್ಷಣ ಲೈಕ್ ಐ ಫೆಲ್ ವೆರಿ ಕ್ರಿಯಲ್, ನಾನ್ ಎಥಿಕಲ್ ಅನ್ಸುತ್ತೆ. ಲೈಕ್ ಅಟ್ಲೀಸ್ಟ್ ಶಿ ಇಸ್ ವೆರಿ ಬೆಸ್ಟ್ ಪೀರಿಯಡ್ ಫಾರ್ ಎ ವುಮೆನ್ ಅಲ್ವಾ ಆ ಟೈಮ್. ಸೊ ಸಡನ್ ಆಗಿ ಈ ರೀತಿ ಫೈರ್ ಮಾಡ್ಬಿಡೋದು ತುಂಬಾ ಕಷ್ಟ, ಟಿಪಿಕಲ್ ಅನಿಸ್ತು ನನಗೆ. ಸೊ ಇನ್ ನಾರ್ಮಲಿ ಈ ನಡುವೆ ಜಾಸ್ತಿ ಕೇಳ್ತಾ ಇದ್ದೀನಿ, ಮೇ ಬಿ ಐ ಆಮ್ ಸರೌಂಡೆಡ್ ವಿತ್ ಆಲ್ ದಟ್ ಪೀಪಲ್ ಅಂತ ಹೇಳಿ ಗೊತ್ತಿಲ್ಲ. ಸೊ ಜಾಸ್ತಿ ಕೇಳ್ತಾ ಇದ್ರ ಬಗ್ಗೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನೋಡಿ, ಲೈಕ್ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾವು ಮಾತಾಡಿದ್ರೆ, ಆಸ್ ಯು ಆರ್ ಎ ವುಮೆನ್, ಸೊ ಲೈಕ್ ಹೌ ವಾಸ್ ಅಟ್ ಯುವರ್ ಟೈಮ್, ಲೈಕ್ ನೀವು ಜಾಯ್ನಿಂಗ್ ವೆರಿ ಅರ್ಲಿ ಸ್ಟೇಜಸ್ ಆಫ್ ಐ ಟಿ ಅಲ್ಲಿ ನೀವು ಜಾಯ್ನ್ ಆದ ಟೈಮಲ್ಲಿ, ಹೌ ವಾಸ್ ಫಾರ್ ಯು ಅಂಡ್ ನವ್ ಜನರೇಷನ್ ವುಮೆನ್ಗೆ ವುಮೆನ್ ಎಂಪವರ್ಮೆಂಟ್ ಅನ್ನೋದು ಈಗ ತುಂಬ ಈಸಿ ಆಗ್ಬಿಟ್ಟಿದೆ. ಲೈಕ್ ಎವ್ರಿ ಒನ್ ವಾಂಟ್ ಟು ವರ್ಕ್. ಲೈಕ್ ಅರ್ಲಿ ಇನ್ ಯುವರ್ ಟೈಮ್ ದಟ್ ವಾಸ್ ವೆರಿ ಟಫ್, ಐ ಫೀಲ್ ಲೈಕ್ ಆಸ್ ಐ ಸಿ ಇನ್ ಮೈ ಗ್ರೌಂಡ್ಸ್. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೇನೆ, ಡಿಫ್ರೆನ್ಶಿಯೇಟ್ ಫ್ರಮ್ ದೆನ್ ಟು ನೌ? ಫಸ್ಟ್ ವುಮನ್ ಎಂಪವರ್ಮೆಂಟ್ ಅನ್ನೋದು ವರ್ಡ್ ಮೇಲೆ ದೆರ್ ಆರ್ ಲಾಟ್ ಆಫ್ ಡಿಬೇಟ್. ಐ ಮೀನ್ ಒಬ್ಬೊಬ್ರದ್ದು ಒಂಥರ ಒಪಿನಿಯನ್. ವುಮೆನ್ ಆಲ್ರೆಡಿ ಆಲ್ವೇಸ್ ಎಂಪವರ್ಡ್ ಇನ್ ಅ ಡಿಫ್ರೆಂಟ್ ಮ್ಯಾನರ್ ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂದು ಪ್ಯಾಷನ್ ಇರ್ತದೆ ಆಗ್ಲಿಕ್ಕೆ. ಅವ್ರ ವೇನಲ್ಲಿ ಆಲೋಚನೆ ಮಾಡಿದಾಗ ಆ ಫ್ರೀಡಮ್ ಇಲ್ದೋದ್ರೆ ನನ್ಗೆ ವುಮೆನ್ ಎಂಪವರ್ಮೆಂಟ್ ಇಲ್ಲ ಅಂತಂದು ಅವ್ರು ಅಂದ್ಬಿಡ್ತಾರೆ ಅಷ್ಟೇ. ಬಟ್ ಅದರ್ವೈಸ್ ಇಷ್ಟಕ್ಕೆ ಮುಂಚೆ ನಮ್ಮ ಅಮ್ಮ ಅವರು ಅವರೆಲ್ಲ ಕೂಡ ದೇ ಆರ್ ಎಂಪವರ್ಡ್ ಎಟ್ ಹೋಮ್. ಫಾದರ್ಸ್ ಯೂಸ್ ಟು ಗೆಟ್ ಮನಿ, ವರ್ಕ್ ಅಂಡ್ ಗೆಟ್ ಮನಿ. ಆ ಮನೇನ ಫ್ಯಾಮಿಲಿನ ಮ್ಯಾನೇಜ್ ಮಾಡೋದೆಲ್ಲ ಮದರ್. ಸೊ ಶಿ ಇಸ್ ಎಂಪವರ್ಡ್, ಶಿ ಇಸ್ ದ ಮಿನಿಸ್ಟರ್ ಆಫ್ ದ ಹೌಸ್. ಡೆಫಿನೆಟ್ಲಿ. ಸೊ ಶಿ ಇಸ್ ಎಂಪವರ್ಡ್ ಇನ್ ದಟ್ ಮ್ಯಾನರ್. ಏನಂದ್ರೆ ನಾನ್ ಕೂಡ ಹೊರಗೆ ಹೋಗಿ ವರ್ಕ್ ಮಾಡ್ತೀನಿ ಅಂದಾಗ ಮೇ ಬಿ ದೇರ್ ವೇರ್ ಸಮ್ ಲಿಮಿಟೇಷನ್ಸ್ ಆರ್ ರೆಸ್ಟ್ರಿಕ್ಷನ್ಸ್. ಹೆಂಗ್ಸ್ರು ಯಾಕೆ ಹೊರಗೆ ಹೋಗ್ಬೇಕು ಅಂತೆಲ್ಲ, ಮೇ ಬಿ ಮನೇಲಿ ಯಾರು ನೋಡ್ಕೊಂತಾರ, ಇಂಥ ಕ್ವೆಶನ್ಸ್ ಎಲ್ಲ ಬರೋದು. ಆ ಟೈಮ್ನಲ್ಲಿ ಅದನ್ನ ನನಗೆ ವಿಮೆನ್ ಎಂಪವರ್ಮೆಂಟ್ ಇಲ್ಲ ಅಂತಂದು ಅದು ಏನೋ ರೆವಲ್ಯೂಷನ್ಸ್ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಸೊ ಇಟ್ಸ್ ಜಸ್ಟ್ ಡಿಫ್ರೆಂಟ್ ಆಪರ್ಚುನಿಟಿ ವಿಚ್ ವಾಸ್ ನಾಟ್ ಅಲೌಡ್ ಅಷ್ಟೇ, ಫಾರ್ ವಿಚ್ ದೇ ಹ್ಯಾಡ್ ಟು ಫೈಟ್ ಮೇ ಬಿ. ನನ್ನ ಟೈಮ್ನಲ್ಲಿ ಇಟ್ಸ್ ಲೈಕ್ 2004 ಇಸ್ ನಾಟ್ ಅಂದರೆ ಅಷ್ಟು ಓಲ್ಡನ್ ಡೇಸ್ ಏನಲ್ಲ ಆಗ್ಲಿಕ್ಕೆ. ಪ್ರತಿಯೊಬ್ರು ಓದ್ಕೊಂಡು ಜಾಬ್ ಮಾಡಬೇಕು, ಆದ್ಮೇಲೆ ಮದುವೆ ಮಾಡ್ಕೋಬೇಕು ಅನ್ನೋದೇ ಟ್ರ್ಯಾಕ್. ಸೊ ಅಂತ ಪ್ರಾಬ್ಲಮ್ ನನಗೆ ಆ ಟೈಮ್ನಲ್ಲಿ, ನನಗಾದ್ರೂ ಬಿ ನನ್ನ ಜನ್ರೇಷನ್ನಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ. ವಿ ಕುಡ್ ಸ್ಟಡಿ ವಾಟ್ ಎವರ್ ವಿ ವಾಂಟ್, ಗೆಟ್ ಇನ್ ಟು ಎನಿ ಫೀಲ್ಡ್. ಅದು ಇವಾಗ ಏನಂದ್ರೆ ಆಪರ್ಚುನಿಟೀಸ್ ಜಾಸ್ತಿ ಆಗವೆ. ವೆದರ್ ಯು ಆರ್ ಎಜುಕೇಟೆಡ್ ಆರ್ ನಾಟ್ ಎಜುಕೇಟೆಡ್ ಮ್ಯಾಟರ್ ಆಗ್ತಾ ಇಲ್ಲ. ಅಂದ್ರೆ ಇವಾಗ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಹೋಟೆಲ್ ಇಟ್ಕೋಬಹುದು, ಅವ್ರ ಸಣ್ಣ ಕರಿ ಪಾಯಿಂಟ್ ಇಟ್ಕೋಬಹುದು, ಕೇಟರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಇಲ್ಲಿ ಓದ್ ಅವಸರ ಇಲ್ಲ, ಅಡಿಗೆ ಬಂದ್ರೆ ಸಾಕು, ಅಡಿಗೆ ಅದು ಸ್ಕಿಲ್ ಸೆಟ್ ಅದೇ. ಅಂಡ್ ಅದರಲ್ಲಿ ಬಹಳ ಜನ ಹೆಂಗಸರು ಗೆಟ್ ಆನ್ ಆಗಿ ದೇ ಆರ್ ಅರ್ನಿಂಗ್ ಅ ಗುಡ್ ಅಮೌಂಟ್. ಸೊ ವೈಡ್ ರೇಂಜ್ ಟೈಲರಿಂಗ್ ಇರ್ಬೋದು, ಆಫೀಸ್ ಅಂದ್ರೆ ನಂಗೆ ಹೇಳಕ್ಕಿಲ್ಲ, ದೇರ್ ಆರ್ ಮೆನಿ CEOs ಆಲ್ಸೋ ಆಸ್ ಅ ವಿಮೆನ್. ಸೊ there are a lot of opportunities. They want to come up. They are coming up. Okay. Simple YouTube channel start ಮಾಡ್ಕೊಂಡು earn ಮಾಡ್ತಾ ಇದಾರಲ್ಲ ಮನೆಯಲ್ಲಿ. ಹೌದು. Yeah. So ನಾರ್ಮಲ್ ಆಗಿ ಲೈಕ್ ವುಮೆನ್ ಎಂಪವರ್ಮೆಂಟ್ ಈ ಟೈಮಲ್ಲಿ ಜನರೇಷನ್ ಎಲ್ಲ ವರ್ಕ್ ಜಾಬ್ ಮಾಡ್ತಾ ಇದ್ರು. ಸ್ಟಿಲ್ ಐ ಹ್ಯಾವ್ ಫ್ಯೂ ಪೀಪಲ್ ಐ ಹ್ಯಾವ್ ಸೀನ್, ಅಂದರೆ ಮೆಜಾರ್ 100% ಅಲ್ಲಿ ಒಂದು 30-40% ಸ್ಟಿಲ್ ಯಾವ ರೀತಿ ಫೀಲ್ ಆಗ್ತಿದ್ದಾರೆ ಅಂದರೆ, ಅವ್ರ ಪೇರೆಂಟ್ಸ್ ಆಗಲಿ ಬಿಕಾಸ್ ಆಫ್ ಎಕ್ಸ್ಪೋಜರ್ ಇಲ್ಲದೆ ಆ ರೀತಿ ಇರ್ಬೋದು ಅವರು. ಲೈಕ್ ವುಮೆನ್ಸ್ ಡ್ಯೂಟಿ ಇಸ್ ಟು ಸರ್ವ್ ಹರ್ ಹಸ್ಬೆಂಡ್ ಆರ್ ಟು ಬಿ ಎನ್ ಎ ಹೌಸ್ ಹೋಲ್ಡ್, ಆ ರೀತಿಯಾಗಿರ್ತಾರೆ. ದೇ ಡೋಂಟ್ ಗೆಟ್ ಎನ್ ಎ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆರ್ ಎನ್ ಎ ವರ್ಕ್ ಇಂಡಿಪೆಂಡೆನ್ಸ್. ಸೊ ಇದ್ರ ಬಗ್ಗೆ ನೀವೇನು ಮಾತಾಡ್ಬೇಕಂತ? ಈ ಪ್ರಾಬ್ಲಮ್ ಬಹಳ ಜನ ಪ್ರಿವೇಲ್ ಮಾಡ್ತಾ ಇದಾರ. ನಾಟ್ ಎವ್ರಿಬಡಿ, ಬಟ್ ಮೋಸ್ಟ್ ಆಫ್ ದಮ್. ಇದು ಯಾವಾಗ ಇರುತ್ತೆ ಅನ್ಕೊಂತೀನಿ, ಚೇಂಜ್ ಬಹಳ ಅಂದ್ರೆ ಸಸ್ಟೈನಿಂಗ್ ಪ್ರಾಬ್ಲಮ್ ಆಕ್ಚುಲಿ ಫ್ರಮ್ ವೆರಿ ಲಾಂಗ್ ಟೈಮ್. ಅಂದ್ರೆ ಇಲ್ಲಿ ಗಂಡಸರ್ನ ಹೆಂಗ ಬೆಳೆಸಿರ್ತಾರ ಮನೇಲಿ, ಹೆಂಗಸರು ಮಾಡಿಡ್ತಾರ, ಗಂಡಸರು ಹೊರಗೆ ಕೆಲಸ ಮಾಡ್ಕೊಂಡ್ ಬಂದು ಮನೇಲಿ ಕೂತ್ಕೊಂತಾರ. ಸೊ ಕೆಲವು ಫ್ಯಾಮಿಲೀಸ್ ನಲ್ಲಿ ಅದು ಇನ್ನ ಕಂಟಿನ್ಯೂ ಆಗ್ತಾ ಇದೆ. ಹೆಂಗಸರು ಹೊರಗೆ ಹೋಗಿ ಜಾಬ್ ಮಾಡ್ಕೊಂಡು ಬಂದ್ಮೇಲೆ ಕೂಡ ಮತ್ತೆ ಹಸ್ಬೆಂಡ್ಗೆ ಆರ್ ಇನ್ಲಾಸ್ಗೆ ಕಂಪ್ಲೀಟ್ ಆಗಿ ಕಿಡ್ಸ್ಗೆ ಅಂದ್ರೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಾನೇ ತಗೊಂಡು ಸರ್ವ್ ಮಾಡಬೇಕು. ಅದು ನಡೀತಾ ಇದೆ ಅಂತ ಎಕ್ಸ್ಪೆಕ್ಟೇಷನ್ ಸ್ಟಿಲ್ ಇದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ವಾಟ್ ಎವರ್ ಶಿ ಇಸ್ ಅರ್ನಿಂಗ್, ಅದು
ಬಂದಿದ್ದು ಸ್ಯಾಲರಿ ನನ್ನ ಹಸ್ಬೆಂಡ್ಗೆ ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರಬೇಕು, ಖರ್ಚು ಮಾಡೋ ಕಂಟ್ರೋಲ್ ಎಲ್ಲ ಕೂಡ ಹಸ್ಬೆಂಡ್ ಕೈಯಲ್ಲಿ ಇರಬೇಕು ಅನ್ನೋ ಇಲ್ಲಿ ಏನಾಗ್ತದಂದ್ರೆ ಅದು ಮೆಂಟಲ್ ಪ್ರೆಷರ್ ಆನ್ ದ ಫಿಮೇಲ್. ಬಿಕಾಸ್ ಕಿಡ್ಸ್ನ ಮ್ಯಾನೇಜ್ ಮಾಡೋದು, ಹಸ್ಬೆಂಡ್ನ ಮ್ಯಾನೇಜ್ ಮಾಡೋದು, ಇನ್ಲಾಸ್ನ ಮ್ಯಾನೇಜ್ ಮಾಡೋದು, ಮತ್ತೆ ಹೊರಗೆ ಹೋಗಿ ಆಫೀಸ್, ಅಲ್ಲಿ ಇರೋ ಪ್ರೆಷರ್ಸ್ ಅಲ್ಲಿ ಇರ್ತಾವ, ಇಲ್ಲಿ ಇರೋ ಪ್ರೆಷರ್ಸ್ ಇಲ್ಲಿ ಇರ್ತಾವ. ಸೊ ಅದೆಲ್ಲ ಮೈಂಡ್ ಮೇಲೆ ಅಂದ್ರೆ ಪ್ರೆಷರ್ ಬಿದ್ದಾಗ ಇಟ್ ಈಸ್ ಎಫೆಕ್ಟಿಂಗ್ ಹರ್ ಹೆಲ್ತ್ ಆಸ್ ವೆಲ್, ಮೆಂಟಲಿ ಆ್ಯಂಡ್ ಫಿಸಿಕಲಿ. ಇದು ಭಾಳ ಕೇಸಸ್ನಲ್ಲಿ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಆ್ಯಂಡ್ ಹೌ ಟು ಓವರ್ಕಮ್ ದಟ್ ಅನ್ನೋದು ಕಷ್ಟನೇ. ಯು ಶುಡ್ ನೋ ಹೌ ಟು ಮ್ಯಾನೇಜ್ ಇಟ್. ಎಕ್ಸ್ಪ್ಲೇನ್ ಮಾಡಬೇಕು, ಅದು ಇನ್ಲಾಸ್ಗಾಗ್ಬೋದು, ಸ್ಪೌಸ್ಗಾಗ್ಬೋದು, ನನ್ನ ಸಿಚುವೇಶನ್ ಇದಿದೆ, ನನಗೆ ಸ್ವಲ್ಪ ಸಪೋರ್ಟ್ ಬೇಕು ಅನ್ನೋದು ನಾವು ಹೇಳೋ ರೀತಿನಲ್ಲಿ ಹೇಳಬೇಕು. ಜಗಳ ಸಿ ಹೌ ಯು ಕಮ್ಯುನಿಕೇಟ್ ಅನ್ನೋದು ಇಂಪಾರ್ಟೆಂಟ್. ಯಾವ ಥರ ಹೇಳ್ತಾ ಇದ್ದೀವಿ ನಾವು ಅನ್ನೋದು ಇಂಪಾರ್ಟೆಂಟ್. ಕೆಲವರು ಒಳ್ಳೆ ರೀತಿನಲ್ಲಿ ಅವರಂತೆ ಮಾತಾಡ್ತಾ ಇದ್ರೆ ಅವ್ರಿಗೆ ಅರ್ಥ ಆಗಿ ಸರಿ ಅಂತ ಚೇಂಜ್ ಅನ್ನೋದು ನೋಡ್ತೀವಿ. ಅಲ್ಲಿ ದಟ್ ಮೈಟ್ ಹೆಲ್ಪ್ ಯು ಗ್ರ್ಯಾಜುಲಿ. ಅಂದರೆ ಆ ಪ್ರೆಷರ್ ಅನ್ನೋದು ಮನಲ್ಲಿ ಆ ಪ್ರೆಷರ್ ಅನ್ನೋದು ಕಡಿಮೆ ಆಗ್ತದ, ಚೇಂಜ್ ಅನ್ನೋದು ಬರ್ತದೆ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ. ಇನ್ನು ಆದ್ರೂ ಬಂದಿಲ್ಲ ಅಂದ್ರೆ ಅದು ಕಷ್ಟ. ಅದು ನಾವು ಹೆಂಗೆ ಡೀಲ್ ಮಾಡ್ಕೋಬೇಕು ಅನ್ನೋದು ನಾವು ಪ್ಲಾನ್ ಮಾಡಿಕೊಂಡು ಆಲ್ಟರ್ನೇಟಿವ್ಸ್ ನೋಡಿಕೊಂಡು ನಾವು ಸ್ವಲ್ಪ ಸರಿ ಮಾಡ್ಕೋಬೇಕಾದ್ರು. ಲೈಕ್ ಮಚ್ ಫ್ಯಾಮಿಲೀಸ್ ಆರ್ ನಾಟ್ ವಿಲ್ಲಿಂಗ್. ಲೈಕ್ ಈಗಿನ ಜನರೇಷನಲ್ಲಿ ದೇ ಆರ್ ಮಚ್ ಪೀಪಲ್ ವರ್ ಜಾಬ್ ಮಾಡ್ಲಿಕ್ಕೆಲ್ಲ ಒಪ್ಕೊಂತಿದ್ದಾರೆ. ಲೈಕ್ ವಿತ್ ಸಮ್ ವಿಲೇಜಸ್ ಆಗಲಿ ಇನ್ನು 100s ಅಲ್ಲಿ ಒಂದು 10 ಫ್ಯಾಮಿಲೀಸ್ ಈ ರೀತಿ ಇದಾವೆ ಅಂತ ನನ್ನ ಫೀಲಿಂಗ್. ಲೈಕ್ ಸ್ಟಿಲ್ ನಮ್ಮ ವಿಲೇಜಸ್ ಎಲ್ಲ ಅಲ್ಲಿ ಇಲ್ಲಿ ನಾನು ನೋಡಿದಾಗ ಸೊ ನನಗೆ ಇದೆ ಅನ್ಸುತ್ತೆ. ಲೈಕ್ ವಿಲೇಜ್ ಅಂತಂದಲ್ಲ, ನೀನ್ ಸಿಟಿನಲ್ಲಿ ಫ್ಯಾಮಿಲೀಸ್ ನೋಡಿದ್ರು ಈ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಐದವ. ಲೈಕ್ ನನಗೂ ಸಿಟೀಸಲ್ಲಿ ಎದ್ದು ಕಮ್ ಅಕ್ರಾಸ್ ಆಗಿಲ್ಲ, ಬಟ್ ಮೆಜಾರಿಟಿ ಪಾರ್ಟ್ ಇಲ್ಲ. ಐ ವಾಸ್ ಹ್ಯಾಪಿ ದಟ್ ಬಿಕಾಸ್ ಮೆನಿ ಪೀಪಲ್ ಆರ್ ವರ್ಕಿಂಗ್. ಲೈಕ್ ವುಮೆನ್ಸ್ ಈ ಟೈಮಲ್ಲಿ ಮದರ್ಸ್ ತುಂಬಾ ಜನ ನಾನು ಕೇಳ್ಪಟ್ಟಿದ್ದು ಮೋರ್ ದೆನ್ ಅವ್ರು ಮದುವೆ ಮಾಡ್ಕೊಂಡು ಕಳಿಸ್ಲಿಕ್ಕೆ ಜಾಬ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಅವ್ರ ಮದರ್ಸೇ ತೋರಿಸ್ತಿದ್ದಾರೆ. ಸೊ ಐ ವಿಲ್ ಹ್ಯಾಪಿ ಫಾರ್ ದಿಸ್. ಅಂದ್ರೆ ಇಲ್ಲಿ 2 ರೀಸನ್ಸ್. ಒಂದು, ಪ್ರತಿ ಮದರ್ ಅವ್ರ ಡಾಟರ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಆಲೋಚನೆ ಒಂದು. ನಾಳೆ ಬೆಳಿಗ್ಗೆ ಮದುವೆ ಆದ್ಮೇಲೆ ಆ ಬರೋ ಗಂಡ ಹೆಂಗ ಇರ್ತಾರ, ಹೆಂಗ ನೋಡ್ಕೊಂತಾರ ಅನ್ನೋದು. ಅಂದ್ರೆ ಫ್ಯೂಚರ್ ನಲ್ಲಿ ಎಂತ ಸಿಚುವೇಶನ್ ಬಂದ್ರು ಆ ಹುಡುಗಿಗೆ ಓದಿದ್ರೆ ಜಾಬ್ ಮಾಡ್ಕೊಂಡು ಶಿ ಕ್ಯಾನ್ ಸಸ್ಟೈನ್ ಅಂಡ್ ಹುಡುಗರನ್ನ ಟೇಕ್ ಕೇರ್ ಮಾಡ್ಬೋದು. ಸೊ ಅದು ಮೇನ್ಲಿ ಪ್ರತಿ ಮದರ್ಗೆ ಅದೇ ಒಂದು ಮೈಂಡ್ ಸೆಟ್ ಇರ್ತದೆ. ನನ್ನ ಮದರ್ಗಾದ್ರೂ ಅಷ್ಟೇ, ಓದ್ ಅನ್ನೋದು ಕಂಪಲ್ಸರಿ ಇರಬೇಕು. ಅವ್ರು ದುಡ್ಡು ಆಸ್ತಿ ಕೊಟ್ಟಾರೆ ಅನ್ನೋದು ಬೇರೆ ವಿಷಯ, ಅದು ಕೊಡ್ದೋದ್ರೂ ಇದು ಇಂಪಾರ್ಟೆಂಟ್. ಓದು ಶಿ ಕ್ಯಾನ್, ಅಂದ್ರೆ ಎಂತ ಕ್ರಿಟಿಕಲ್ ಸಿಚುವೇಶನ್ ಆದ್ರೂ ಶಿ ಕ್ಯಾನ್ ಓವರ್ಕಮ್ ಇಫ್ ಶಿ ಇಸ್ ಎಜುಕೇಟೆಡ್. ಲೈಕ್ ತುಂಬಾ ಲೈಕ್ ಕಾರ್ಪೊರೇಟ್ ಕಲ್ಚರ್ ತುಂಬಾ ಸ್ಟ್ರೆಸ್ ಇರುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ. ಲೈಕ್ 5 days ವರ್ಕ್ ಇದ್ರು ತುಂಬಾ ಇದಿರುತ್ತೆ. ಲೈಕ್ ಟು ಆಲ್ ಗೆಟ್ ರೈಡ್ ಆಫ್ ಆಲ್ ದಿಸ್ ಸ್ಟ್ರೆಸ್, ಆಲ್ ದಿಸ್ ಥಿಂಗ್ಸ್, ವಾಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಯು ಡೂ ಫಾರ್ ಯುವರ್ ಸ್ಟ್ರೆಸ್ ರಿಲೀಫ್? ಪ್ಯಾಷನ್ ಫಾಲೋ ಆಗ್ಬೇಕಷ್ಟೇ. ಕೆಲವ್ರಿಗೆ ಗಾರ್ಡನಿಂಗ್ ಅಂದ್ರೆ ಇಷ್ಟ ಇರ್ಬೋದು, ವಾಟ್ ಎವರ್ ಇಟ್ ಇಸ್. ಒಂದು ಮೀ ಟೈಮ್ ಅನ್ನೋದು ಇಟ್ಕೋಬೇಕು ಕಂಪಲ್ಸರಿ. ಫ್ಯಾಮಿಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಾರಲ್ಲ, ಫ್ಯಾಮಿಲಿ ಅಂಡ್ ವರ್ಕ್ ನಾವು ಬ್ಯಾಲೆನ್ಸ್ ಮಾಡಬೇಕು. ಪ್ಲಸ್ ಯು ಹ್ಯಾವ್ ಟು ಕ್ರಿಯೇಟ್ ಸಮ್ ಸ್ಪೇಸ್ ಫಾರ್ ಯುವರ್ ಸೆಲ್ಫ್. ಅದು ಬಹಳ ಬೂಸ್ಟಪ್ ಆಗ್ತದೆ ಆಕ್ಚುಲಿ. ಟೂರಿಂಗ್ ಆಗ್ಬೋದು, ಮೀಟಿಂಗ್ ಫ್ರೆಂಡ್ಸ್ ಡ್ಯೂರಿಂಗ್ ದ ವೀಕೆಂಡ್ ಆಗ್ಬೋದು, ಸಮ್ ಸ್ಟ್ರೆಸ್ ಬಸ್ಟರ್ ದಟ್. ಅಂದ್ರೆ ಅದು ನಮಗೆ ಅಂದ್ರೆ ದ ಇಂಡಿವಿಜುವಲ್ ವಿಲ್ ನೋ ಇದು ನನ್ನ ಸ್ಟ್ರೆಸ್ ಬಸ್ಟರ್ ಅನ್ನೋದು ಐಡೆಂಟಿಫೈ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ವಲ್ಪ ರೆಜ್ಯುನೇಟ್ ಆಗಿ ಮಂಡೇಲಿಂತ ಮತ್ತೆ ದೇ ಕ್ಯಾನ್ ಕ್ಯಾರಿ ಆನ್ ಆಸ್ ಯೂಶುವಲ್. ವಾಟ್ ಯು ಡೂ? ನಾನು ನಮ್ಮ ಫ್ರೆಂಡ್ಸ್ ತಂದು ಟೈಮ್ ಸ್ಪೆಂಡ್ ಮಾಡ್ತೀನಿ. ನನಗೆ ಸ್ವಲ್ಪ ಗಾರ್ಡನಿಂಗ್ ಅದು ಇಷ್ಟ. ಸಣ್ಣ ಸಣ್ಣ ಪಾಟ್ಸ್ ಅವು ಇವು ಇದಾವೆ, ಸೊ ಐ ಟೇಕ್ ಕೇರ್ ಆಫ್ ದೆಮ್. ನಂಗೆ ಮನೆ ಸ್ವಲ್ಪ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಕೊಳೋದು ಇಷ್ಟ. ಸ್ವಲ್ಪ ಆ ಕೆಲಸ ಮಾಡ್ಕೊಂತ ಅದು ಸ್ವಲ್ಪ ರಿಲೀಫ್ ಅನ್ಮತ್ ನಂಗೆ. ಎಲ್ಲ ಇರೋ ಪ್ಲೇಸ್ನೆಲ್ಲ ಇದಾವ ಅಂದ್ರೆ ಅದು ನನಗೆ ರಿಲೀಫ್ ಪೀಸ್ ಇರುತ್ತೆ. ಸೊ ನಮ್ಮ ಮನೆಯಲ್ಲಿಗೂ ನಮ್ಮಮ್ಮ ರೀಸೆಂಟ್ ಆಗಿ ಊರಿಗೆ ಹೋಗಿದ್ರು. ಲೈಕ್ ಎಲ್ಲ ಮನೆಯೆಲ್ಲ ಒಂಥರ ಇರುತ್ತಲ್ಲ, ನಮ್ಮ ತಂಗಿ ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ರು ಇರಲ್ಲ, ನಮ್ಮಮ್ಮ ಬಂದು ಎಲ್ಲ ಒಂದು ಮತ್ತೆ ಸೆಟ್ ಮಾಡಿ ಇವಾಗ ಚೆನ್ನಾಗಿ. ಇನ್ನವರೆಗೆ ಕೆಲಸ ಮಾಡ್ತಾನೆ ಇದ್ದಾಳೆ ಅಸಲ ಅದ್ರ ಮನೇಲಿ. ಅವು ಇವು ಸರಿ ಯಾಕೆ ಮಾಡ್ತೇವ ಅಂದ್ರೆ ಮಾಡೋದು. So want to mention this point. 40+
ವಿಮೆನ್ ಅಟ್ ಲೀಸ್ಟ್ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದೆಲ್ಲ ಅವಾಗ ಸ್ಟಾರ್ಟ್ ಆಗ್ತಾವ ಅದಕ್ಕೆ ಫ್ಯಾಮಿಲಿ ಕೂಡ ಬಹಳ ಸಪೋರ್ಟ್ ಕೊಡ್ಬೇಕು. ಮೂಡ್ ಸ್ವಿಂಗ್ಸ್ ಇರ್ಬೋದು, ಫ್ರಸ್ಟ್ರೇಷನ್ ಇರ್ಬೋದು, ಮೈಯಲ್ಲಿ ಚೆನ್ನಾಗಿರೋದಿಲ್ಲ, ವಾಟ್ ಬಾಡಿ ಏಕ್ಸ್ ವಾಟ್ ಎವರ್ ಇಟ್ ಇಸ್, ಸ್ವಲ್ಪ ಫ್ಯಾಮಿಲಿ ಅದು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಅದು ಬಹಳ ರಿಲೀಫ್ ಕೊಡ್ತದೆ. ಇಲ್ಲಿ ಇದೊಂದು ಎಡಿಷನಲ್ ಪ್ರೆಷರ್ ದಟ್ ವಿಮೆನ್ ಇಸ್ ಟೇಕಿಂಗ್, ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ಲಸ್ ಶೀಸ್ ಎಫೆಕ್ಟಿಂಗ್ ಹರ್ ಹೆಲ್ತ್, ರೈಟ್? ಸೊ ಇಲ್ಲಿ ಕಂಪಲ್ಸರಿ ಫ್ಯಾಮಿಲಿಯಿಂದ ಸಪೋರ್ಟ್ ಬೇಕು, ಅಂಡ್ ಆಸ್ ಅನ್ ಇಂಡಿವಿಜುವಲ್ ಶಿ ಶುಡ್ ಸ್ಪೇರ್ ಟೈಮ್ ಇನ್ ಟೇಕಿಂಗ್ ಕೇರ್ ಆಫ್ ಹರ್ ಹೆಲ್ತ್. ಸೊ ತುಂಬಾ ಜನ ಇದ್ರ ಬಗ್ಗೆ ಕೇರ್ ಮಾಡಲ್ಲ, ಲೈಕ್ ಹೌಸ್ ಹೋಲ್ಡ್ಸ್ ಆಗ್ಲಿ ಮನೇಲಿ ಇದ್ರು ಕೂಡ ದೇ ಆರ್ ನಾಟ್ ಇವನ್ ಕೇರ್. ಲೈಕ್ ಇನ್ನೊಂದು ರೀತಿ ನಾವು ಲೈಕ್ ಟಾಕಿಂಗ್ ಅಬೌಟ್ ವುಮೆನ್ ಪ್ರೈವಸಿ ಆರ್ ಎ ಮೆನ್ಸ್ಟ್ರುಯಲ್ ಪೀರಿಯಡ್ ಇದ್ರ ಬಗ್ಗೆ ಲೈಕ್ ಇಟ್ಸ್ ಬಿಕೇಮ್ ಟ್ಯಾಬು ಫಾರ್ ಎ ವೆರಿ ಲಾಂಗ್ ಟೈಮ್. ಸೊ ಇದ್ರ ಬಗ್ಗೆ ಇವೆಲ್ಲ ಕನ್ಸಿಡರ್ ಮಾಡಲ್ಲ ಅನ್ನೋ ತರ, ಲೈಕ್ ದೇ ನೆವರ್ ಸ್ಪೋಕ್, ಇಫ್ ದೇ ಸ್ಪೋಕ್ ನೌ ಇಟ್ಸ್ ಬಿಕಮಿಂಗ್ ಟ್ಯಾಬು. ಸೊ ದಿಸ್ ಇಸ್ ಆಲ್ ಹ್ಯಾಪನಿಂಗ್ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಕನ್ಸಿಡರೇಷನ್ ಅಷ್ಟೇ. ಈಗ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಇಟ್ಸ್ ಓನ್ ಸಪೋಸ್ ಹಸ್ಬೆಂಡ್ ವೈಫ್ ಇದಾರ, ಇಟ್ಸ್ ಓನ್ಲಿ ಹಸ್ಬೆಂಡ್ ಹೂ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಕನ್ಸಿಡರ್ ಅಂಡ್ ಟೇಕ್ ಕೇರ್ ಆಫ್ ಹರ್. ಅದು ಕೆಲವು ಫ್ಯಾಮಿಲೀಸ್ ನಲ್ಲಿ ಮಿಸ್ ಆಗ್ತೈತೆ. ಆಸ್ ಯು ಸೆಡ್, ಮ್ಯಾನ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ, ಇಂಥ ಮೆಂಟಾಲಿಟಿ ಇದ್ದವರು ವೈಫ್ ಎಲ್ಲ ಮಾಡಿಡ್ಬೇಕು, ಇಂಥ ಮೆಂಟಾಲಿಟಿ ಇದ್ದವರು ಅದೇ ರೀತಿನೆಲ್ಲ ಆಲೋಚನೆ ಮಾಡ್ತಾರೆ. ಅಂಡ್ ದ ಫೀಮೇಲ್ ಡಸ್ ನಾಟ್ ಗೆಟ್ ಸಪೋರ್ಟ್ ವಾಟ್ ಶಿ ನೀಡ್ಸ್. ಅದು ಬಹಳ ಪ್ರೆಷರ್ ಬಿಲ್ಡ್ ಅಪ್ ಆಗ್ತದೆ, ವಿಚ್ ವಿಲ್ ಎಫೆಕ್ಟ್ ಹರ್ ಫ್ಯಾಮಿಲಿ ಆಸ್ ವೆಲ್. ಅಪಾರ್ಟ್ ಫ್ರಮ್ ದಿಸ್, ಲೈಕ್ ನಿಮಗೆ ಜಾಪನೀಸ್ ಕಲ್ಚರ್ ಅಂದ್ರೆ ತುಂಬಾ ಇಷ್ಟ ಅಂತ ನಾವು ಕೇಳ್ಬಿಟ್ಟು, ಲೈಕ್ ರೀಸೆಂಟ್ ಆಸ್ ಫ್ಯೂ ಥಿಂಗ್ಸ್ ಅಲ್ಲಿ ಯು ವೆಂಟ್ ಫಾರ್ ಕಾಮಿಕ್ ಆನ್ ಸಮಥಿಂಗ್. ಸೊ ಅದ್ರ ಬಗ್ಗೆ ನೀವು? ನನಗೆ ಕಾಲೇಜ್ ಟೈಮ್ನಲ್ಲಿ ಅದು ಒಂದು ಇಂಟ್ರೆಸ್ಟ್ ಅನ್ನೋದು ಕ್ರಿಯೇಟ್ ಆಗಿತ್ತು. ಬೇಸಿಕಲಿ ಇಂಟ್ರೆಸ್ಟ್ ಏನಂದ್ರೆ ಜಾಪನೀಸ್ ಕಲ್ಚರ್ ಬಗ್ಗೆ ತಿಳ್ಕೋಬೇಕು, ಅಂಡ್ ಅವ್ರ ಡಿಸಿಪ್ಲಿನ್ ಅಂಡ್ ಡಿಟರ್ಮಿನೇಷನ್. ಡಿಸಿಪ್ಲಿನ್ ಬೇಸಿಕಲಿ ಬಹಳ ಡಿಸಿಪ್ಲಿನ್ ಇರ್ತಾರೆ ಅವರು. ಅದು ನೀಟ್ನೆಸ್ ಆಗಿರ್ಬೋದು, ಮ್ಯಾನರ್ಸ್ ಆಗಿರ್ಬೋದು, ಇವೆಲ್ಲ ಬಹಳ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರ. ಸೊ ದಟ್ ಅಟ್ರಾಕ್ಟೆಡ್ ಮೀ. ಅಂದ್ರೆ ಈಗ ನಾವಿಲ್ಲಿ ಮೇಂಟೈನ್ ಮಾಡೋದಿಲ್ಲನಾ ಅಂದ್ರೆ ಡಿಫ್ರೆಂಟ್ ಥಿಂಗ್, ಅದು ಬೇರೆ. ಬಹಳ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಅವರು ಮೇಂಟೈನ್ ಮಾಡ್ತಾರೆ. ಸೊ ದಟ್ ಅಟ್ರಾಕ್ಟೆಡ್ ಮೀ. ಸೊ ನಂಗೆ ಮಾಮೂಲಾಗಿ ಪ್ಲೇಸಸ್ ತಿರ್ಗ್ಬೇಕು ಅನ್ನೋದು ಇಷ್ಟ, ಅಲ್ಲಿನ ಹೆರಿಟೇಜ್, ಅಲ್ಲಿನ ಕಲ್ಚರ್ ತಿಳ್ಕೊಳೋದು ಇಷ್ಟ. ಅದರಲ್ಲಿ ಫಸ್ಟ್ ಒಂದು ಇದು ಜಪಾನ್ ಅನ್ ಮಾತು. ಸೊ ನಾನು ವಿಪ್ರೋನಲ್ಲಿ ವರ್ಕ್ ಮಾಡ್ತಿರ್ಬೇಕು, ಐ ವಾಸ್ ವರ್ಕಿಂಗ್ ಫಾರ್ ಎಪ್ಸನ್ ಪ್ರಾಜೆಕ್ಟ್. ಸೊ ಆ ಕ್ಲೈಂಟ್ ಅವರು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ರು. ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು ಅನ್ನೋದು. ಹಂಗ ನಾನು ಜಾಯಿನ್ ಆಗಿದ್ದೆ. ಜಪಾನೀಸ್ ಕಲ್ಚರ್, ಜಪಾನೀಸ್ ಲ್ಯಾಂಗ್ವೇಜ್ ರೀಡಿಂಗ್, ರೈಟಿಂಗ್ ಅನ್ಮಾಡ್ತೀನಿ, ಸ್ಪೀಕಿಂಗ್. ಅದು ಫಸ್ಟ್ ಲೆವೆಲ್ ಆಫ್ ಸರ್ಟಿಫಿಕೇಶನ್, JLPT ಲೆವೆಲ್ 4 ಅಂತಾರ, ಲೆವೆಲ್ 1 ಸಾರಿ, JLPT ಲೆವೆಲ್ 4. ಸೊ ಅದು ತಗೊಂಡಿದ್ನಿ, ಅದು ಕ್ಲಿಯರ್ ಆಗಿ. ಅದು 2007 ಆ ಟೈಮ್ನಲ್ಲಿ, 2007 to 2008. ಸೊ ಅವಾಗಿದ್ದಷ್ಟು ಟಚ್ ನಲ್ಲಿ ಇವಾಗ ಇಲ್ಲ ಆಗ್ಲಿಕ್ಕೆ, ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ಬರ್ತದ. ಬಟ್ ಹವೆವರ್ ಐ ಆಮ್ ಅದು ಟಚ್ ನಲ್ಲಿ ಇಟ್ಕೊಂತ ಇದೀನಿ. ಲೈಕ್ ಅದು ಅಂದ್ರೆ ಕೆಲವು ಆನ್ಲೈನ್ ನಲ್ಲಿ ಡ್ಯೂಲಿಂಗೋ ಅಂಡ್ ಇನ್ಸ್ಟಾನಲ್ಲಿ ಕೂಡ ಕೆಲವು ಪೇಜಸ್ ಇದಾವ ಅನ್ನೋದು, ಲೈಕ್ 1 minute ಲರ್ನ್ ಇಂಥವೆಲ್ಲ ಇರ್ತಾವ. ಸೊ ಟಚ್ ನಲ್ಲಿ ಆದ್ರೆ ಇರ್ತದ. ನೆಟ್ಫ್ಲಿಕ್ಸ್ ನಲ್ಲಿ ಮೂವೀಸ್ ಸೀರೀಸ್ ಅವು, ಜಾಪನೀಸ್ ಸೀರೀಸ್ ಅವು ನೋಡ್ತಾ ಇರ್ತೀನಿ. ಆ ಫುಡ್ ಆದ್ರೆ ಸ್ವಲ್ಪ ಇಂಟ್ರೆಸ್ಟ್. ಸೊ ಇನ್ ಮೈ ಲೈಫ್ ಟೈಮ್ ಐ ಒನ್ಸ್ ವಾಂಟೆಡ್ ಟು ಗೋ ಅಂಡ್ ವಿಸಿಟ್ ಜಪಾನ್. ಆದ್ರೆ ಯಾವುದೋ ಟೂರ್ ತರ 1 week 10 days ಅಲ್ಲ, ಐ ವಾಂಟೆಡ್ ಟು ಸ್ಟೇ ದೇರ್ ಫಾರ್ 1 month. ಅದು ಅಂದ್ರೆ ನೇಚರ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲಿನ ಕಲ್ಚರ್ ಎಕ್ಸ್ಪ್ಲೋರ್ ಮಾಡಬೇಕು, ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು. ಅದು 10 days 1 week ಸ್ಟೇನಲ್ಲಿ ಆಗಲ್ಲ. ಸೊ ಅದೊಂದು ಗೋಲ್ ಇದೆ. Thanks for coming. Thank you so much. Subscribe Tiger Talks Kannada. Thank you.